ದೇವಕ್ಕಪ್ಪಣೆ. ರಕ್ಷೆಗೊಲಿದು ಶತ್ರುಗಳ ಮರ್ತಿಸುತ್ತಲೀ ಶತ್ರುಗಳ ಮರ್ತಿಸುತ್ತ ಮಿತ್ರರನ್ನು ಸಲಹುತ್ತ ಗೋತ್ರಹರನಂತೆ ನಡೆದಂತು ಸಂಭ್ರಮದಿ ಗೋತ್ರಧರನಂತೆ ನಡೆದಂದು ಸಂಭ್ರಮದಿ ರಾಮಾಯ ರಾಮಚಂದ್ರಾಯ ಸೀತಾಯ ಪತೇ ನಮಃ. ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶತ್ರುಘ್ನ ದೇವ ವಂದಿಸಿಕೊಂಡಿದ್ದೇವೆ. ನಿಮಗೆಲ್ಲ ಶುಭವಾಗಲಿ ಎದ್ದೇಳಿ. ಮಾನವನ ಬದುಕಿನಲ್ಲಿ ಅದೆಷ್ಟು ಆಸ್ತಿ ಸಂಪತ್ತು ಅಧಿಕಾರ ಇದ್ದು ಕೂಡ ಮಾನಸಿಕ ನೆಮ್ಮದಿ ಒಂದು ಇಲ್ಲದೆ ಹೋದಂತಾದ್ರೆ ಆತನ ಬದುಕೇ ಶೂನ್ಯವಾಗ್ತದೆ. ಖಂಡಿತವಾಗಿ ಇದಕ್ಕೆ ನಮ್ಮ ಅಣ್ಣನಾದಂತ ಶ್ರೀರಾಮಚಂದ್ರ ಹೊರತಲ್ಲ, ಸೀತೆಯನ್ನು ಅಪಹರಿಸಿದಂತ ರಾವಣಾದಿ ಕುಂಭಕರ್ಣದಾನವರು ಅವರನ್ನೆಲ್ಲ ಕೊಂದು ಮರಳಿ ಇಲ್ಲಿ ಪಟ್ಟಾಭಿಷಿಕ್ತನಾದರೂ ಕೂಡ ಆತನಿಗೆ ಒಂದು ಶಂಕೆ ಮೂಡಿತು. ರಾವಣಾದಿ ದಾನವರಾದ್ರೂ ಕೂಡ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವರು, ಹಾಗಾಗಿ ಅವರನ್ನ ಕೊಂದ ಕಾರಣ ಬ್ರಹ್ಮಹತ್ಯೆ ದೋಷ ತನ್ನ ಪಾಲಿಗೆ ಒದಗಿ ಬಂತೆ ಎಂಬ ಶಂಕೆಗೆ ಒಳಗಾದ. ಆವಾಗ ನಮ್ಮ ಗುರುಳಾದಂತ ಅಗಸ್ತ್ಯರಲ್ಲಿ ಕೇಳಿಕೊಂಡಾಗ ಶಂಕೆಗೆ ಬೇಕಾಗಿ ಅಶ್ವಮೇಧ ಯಾಗವನ್ನ ಮಾಡು ಎನ್ನುವುದಾಗಿ ಗುರುಗಳಂತ ಅಗಸ್ತ್ಯರು ಸೂಚಿಸಿದ್ರು. ಹಾಗೆ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಆದ್ರೆ ತುರಗಬೇಕು. ಶುಭ್ರವಸನವನ್ನ ಧರಿಸಿದಂತ ತುರಗವನ್ನೇ ಸಿದ್ಧಪಡಿಸಿ ಆ ತುರಗದ ಬೆಂಗಾವಲಿಗಾಗಿ ಯಾರು ಹೋಗುವುದೆನ್ನುವುದಾಗಿ ಪ್ರಶ್ನೆ ಬಂತು. ಆಗ ನಾನೇ ನಮ್ಮಣ್ಣ ಶ್ರೀರಾಮಚಂದ್ರನಲ್ಲಿ ಹೋಗಿ ಕೇಳಿದೆ, ಅಣ್ಣ, ನಿನ್ನ ಸೇವೆ ಮಾಡಿದವರು ಯಾರು? ಎಲ್ಲರೂ ನಿನ್ನ ಸೇವೆ ಮಾಡಿದ್ದಾರೆ, ಆದ್ರೆ ಈ ಶತ್ರುಘ್ನನಿಗೆ ನಿನ್ನ ಸೇವೆ ಮಾಡುವಂತ ಭಾಗ್ಯವನ್ನ ಒದಗಿಸಿಕೊಡು ಎನ್ನುವುದಾಗಿ. ತಮ್ಮ ಅಂತ ಲಕ್ಷ್ಮಣ ವನವಾಸಗಳಲ್ಲಿ ಅಣ್ಣನೊಂದಿಗೆ ಹೋಗಿ ಆತನ ಸೇವೆಯನ್ನ ಮಾಡಿದ. ಮತ್ತೆ ಭರತ ಪಾದುಕೆಯನ್ನ ಇಟ್ಟು ರಾಮ ಬರುವಲ್ಲಿವರೆಗೆ ಅದನ್ನೇ ಪೂಜೆಯನ್ನ ಮಾಡುತ್ತಾ ಅಲ್ಲೇ ಇದ್ದ. ನಾನು ಏನು ಮಾಡಲಿಲ್ಲ ನಿನ್ನ ಕುರಿತಾಗಿ, ಹಾಗಾಗಿ ಈ ಸೇನೆಯ ಜವಾಬ್ದಾರಿಯನ್ನ ನಾನು ವಹಿಸಿಕೊಳ್ಳುತ್ತೇನೆ ಎನ್ನುವುದಾಗಿ ಅಣ್ಣನಿಂದಲೇ ಅಪ್ಪಣೆಯನ್ನ ಪಡೆದುಕೊಂಡು ಬಂದಿದ್ದೇವೆ. ಅನೇಕ ನಾಡಿಗೆ ನಮ್ಮ ತುರಗ ಹೋಗಿದೆ. ಮೊದಲು ಹೋಗಿದ್ದು ಎಲ್ಲಿಗೆ? ಹೌದು ಶತ್ರುಘ್ನ ದೇವ, ನಮ್ಮ ಕುದುರೆ ಮೊದಲು ಸಾಗಿದ್ದು ಚಕ್ರಾಂಗಿದಪುರ. ಅಲ್ಲಿ ಯುದ್ಧ ಮಾಡಿ ದೊರೆ ನಮಗೆ ಕಪ್ಪ ನೀಡುವುದರ ಜೊತೆ ಮಗನಾದ ದಮನನನ್ನು ನಮ್ಮ ಜೊತೆ ಕಳುಹಿಸಿದ. ಮುಂದೆ ನಮ್ಮ ಕುದುರೆ ಕುಮುದಿನಿಗೆ ಶ್ರೀರಾಮ ದರ್ಶನವನ್ನ ಮಾಡಿಸಿತು. ಅಷ್ಟು ಮಾತ್ರವಲ್ಲದೆ ವೀರಮಣಿಯಲ್ಲಿ ಕಾದಾಡಿ ಕಪ್ಪವನ್ನ ಪಡೆದಿದೆ. ಹೌದಲ್ಲ, ಅನೇಕ ಅರಸು ಮಕ್ಕಳನ್ನ ಗೆದ್ದು ಶ್ರೀರಾಮನ ಕರುಣೆ ಏನು ಅಲ್ಲ, ಆತನ ಬದುಕೇನು ಎನ್ನುವುದನ್ನ ಅವರಿಗೆ ತಿಳಿಸಿಪಡಿಸಿದ್ದೇವೆ. ರಾಮನ ಯೋಗ್ಯತೆಯನ್ನು ಅರಿತಂತ ಚಕ್ರವರ್ತಿಗಳು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಿದ್ದಾರೆ ಎಂಬಲ್ಲಿಗೆ ನಮ್ಮ ತುರಗ ಮುಂದೆ ಯಾವ ಕಡೆ ಹೋಗ್ತದೆಯೋ ಅದರ ಹಿಂಬಾಲಿಸಿ ಅತ್ತ ಸಾಗೋಣ. ತಮಸೆಯ ತಟದಲ್ಲಿ
ತಮಸೆಯ ತಟದಲ್ಲಿ ತಮಸೆಯ ತಟದಲ್ಲಿ ಕಮನೀಯ ಸೌಂದರ್ಯ ಕಮನೀಯ ಸೌಂದರ್ಯ ಕಮನೀಯ ಸೌಂದರ್ಯ ಸಮನಾರು ತನಗೇನುತ ಇರಲು ಸಮನಾರು ಸಮನಾರು ತನಗೇನುತ ಇರಲು ಸಮನಾರು ತನಗೇನುತ ಇರಲು ರಮಣೀಯವನ ಚರಿಸಿ ತಮಹಾರಿಯಳು ಮಿಂದು ರಮಣೀಯವನ ಚರಿಸಿ ರಮಣೀಯವನ ಚರಿಸಿ ರಮಣೀಯವನ ಚರಿಸಿ ತಮಹಾರಿಯಳು ಇಂದು ತಮಹಾರಿಯಳು ನಿಂದು ಶಮಗಳವ ಮನವ ಮಾಡಿರಲು ಶಮಗಳವ ಮನವ ಮಾಡಿರಲು ರಮಣೀಯವನ ಚರಿಸಿ ತಮಹಾರಿಯಳು ನಿಂದು ಶಮಗಳವ ಮನವ ಮಾಡಿರಲು ಫಲದವರೇ ತುರಗವನ್ನು ಹಿಂಬಾಲಿಸಿಕೊಂಡು ಹಾ ಅದೆಷ್ಟೋ ದೂರ ದಾಟಿ ಬಂದಿದ್ದೇವೆ. ಹೌದು. ಈಗ ಬಂದು ನಿಂತದ್ದು ಹಾ ಯಾವ ಪ್ರದೇಶ ಇದು? ತಮಸೆಯ ನದಿಯ ತಟದಲ್ಲಿ ಹೌದು. ಬಂದು ನಿಂತಿದ್ದೇವೆ. ಹಾ ಈಗಾಗಲೇ ಅನೇಕ ಕಡೆಯಲ್ಲಿ ಚಲಿಸಿದಂತ ನಮಗೆ ಹಾ ಆಯಾಸವಾಗಿದೆ. ಹೌದು. ಆಯಾಸ ಪರಿವರ್ತನೆ ಆಗಬೇಕು ಅಂತಾದ್ರೆ ಹಾ ಈ ನದಿಯಲ್ಲಿ ಇಳಿದು ಹಾ ಮಿಂದು ಹಾ ನೀರನ್ನ ಕುಡಿದು ಹಾ ಮುಂದೆ ಹೋಗ್ಬೇಕು. ಹೌದು. ಮತ್ತೆ ಹಾ ಈ ಪರಿಸರಕ್ಕೆ ಬಂದ ಕೂಡಲೇ ಹಾ ಏನೋ ಒಂದು ರೀತಿಯ ಉಲ್ಲಾಸ, ಹೌದು. ಚೈತನ್ಯ. ಯಾಕೆ? ಯಾಕೆ? ಈ ಪರಿಸರದ ವಾತಾವರಣ ಆಗಿದೆ. ಹಾ ಆ ಕಡೆಯಲ್ಲಿ ಮಂತ್ರಪಠಣ ಒಂದು ಕೇಳಿಸ್ತಾ ಇದೆ. ಹಾ ಋಷ್ಯಾಶ್ರಮ ಇಲ್ಲೇ ಅನಂತ ದೂರದಲ್ಲಿ ಇರುವುದು ಹೌದು. ಸಂಶಯವೇ ಇಲ್ಲ. ಹಾ ಹಾಗಾಗಿ ಕುದುರೆಯು ಸಹ ಆಯಾಸಗೊಂಡಿದೆ. ಹಾ ಅದು ನೀರನ್ನ ಕುಡಿದು ಹಾ ದಣಿವನ್ನ ಆರಿಸಿಕೊಳ್ಳಲಿ. ಹಾ ನಾವು ಕೂಡ ದಣಿವನ್ನ ಆರಿಸಿಕೊಂಡು ಮತ್ತೆ ಮುಂದೆ ಸಾಗೋಣ. ಬನ್ನಿ ಹೀಗೆ. ಉತ್ತಮಾಶ್ವವು ವಿಪಿನ ಸುತ್ತುತ್ತ ಮುನಿಪವರ ಉತ್ತಮಾಶ್ವವು ವಿಪಿನ ಸುತ್ತುತ್ತ ಮುನಿಪವರ ಗೊತ್ತಿನಳು ಮೇಯುತ್ತಲಿರಲು ಚಿತ್ತದೊಳಗಾಶ್ಚರ್ಯ ಇತ್ತೋರ್ವ ಮುನಿಪುತ್ರ ಚಿತ್ತದೊಳಗಾಶ್ಚರ್ಯ ಇತ್ತೋರ್ವ ಮುನಿಪುತ್ರ ಹತ್ತಿರಗೆ ಕರೆದು ಮಿತ್ರರು ಓ ನಾವೆಲ್ಲ ಯಾರ? ನಾವೆಲ್ಲ ಮಾಣಿಗಳು. ಹೌದಾ? ನೀ ಮಾಣಿ ಆಗಿದ್ಯಲ್ಲ? ನಾನು ಹಾ. ಮೊದಲು ಹೀಗೆ, ಹಾ. ಎರಡನೇದಾಗಿ ಹೀಗೆ, ಹಾ. ಮೂರನೇದು ಹೀಗೆ ಹಾಗೆ. ಅಲ್ವನಾ? ಹಾ ಹಾ ಹೌದಾ? ಹಾ. ನಿನ್ನ ಮಾಣಿ ಹಂಗಿದ್ಯಲ್ಲ? ಮತ್ತೆ ಆಗಿದ್ನ? ಮತ್ತೆ ಕಾಮಕಲ್ಲ ದಡ್ಡರ್ ಕಂಡಾಗಿದ್ದೆ ಮಾರ. ಹೌದಾ? ನಮ್ ದಡ್ಡಪ್ಪನ ಕಂಡಾಗಿದ್ದೆ ನೀನು. ದಡಪ್ಪ ಮಾಣಿ ಅಂತೇಳಿ ಕಳ್ಸಿರ್ ಮಾರ. ನಿಮ್ ದಡಪ್ಪ ಚಿಕ್ಕಪ್ಪ ಎಲ್ಲ ನೆನ್ಪತ್ ನಿಂಗ ಹಾ, ಅಲ್ಲ? ಹಾ. ಅದೆಲ್ಲ ಹೋಗ್ಲಿ. ಹಾ ಹೌದಾ? ಹಾ. ಇದು ಬಣ್ಣ ಕಪ್ಪು ಕಪ್ಪ ಇದೆಯಲ್ಲ ಮಾರ. ಅದು ಏನ್ ಗೊತ್ತಾ? ಹಾ ಎಂತ? ನಮ್ಮ ಗುರುಗಳಿದ್ರಲ್ಲ, ಹಾ. ನನ್ನ ಹೋಮಂದ್ ಕರ್ಕೊಂಡು ಹೋದ್ ಜಾಸ್ತಿಯಾ, ಹೌದಲ್ಲ? ಹಂಗೆ ನಾನು ಈ ತರ ಕಪ್ಪಾಗಿದ್ದೆ. ಹೌದು ಮಾರ. ಹಾ. ನಾನು ಒಂದ್ 2 ಸತಿ ಕರ್ಕೋರ. ಹಾ. ಅದು ಹೊಗಿ ಬತ್ತಲ್ಲ, ಹಾ. ಆಟ ತಕಂಕದ್ದಲ್ಲ, ಹಾ. ಕವ ಅಂತ ಕೆಮ್ಸಿ ಸಾಕೈತ್. ಹಾ. ಅದ್ರ ಮೇಲೆ ಹೋಮಕ್ಕೆ ಆಗ್ದಲ್ಲ. ಹಾ. ಬರೀ ಈಗ ಹಣಕೈ ವಾಡಿಕೆ ಅಂತ ಇದ್ರೆ ಅದಕ್ಕೆ ಆಗ್ದೀಗ. ಹೌದಲ್ಲ? ನೀವ್ ಅತ್ತೆ ಇಲ್ಲ, ಇವತ್ತೇ ಬಂದದಲ್ಲ. ಇವತ್ತೇ ಬಂದದ್ದೀವ. ನಮ್ ಗುರುಗಳು ಏನ್ ಹೇಳಿದ್ರು ಹೇಳಿ? ಎಂತ ಹೇಳಿರ? ಸಮಯ ತರ್ಲಿಕ್ಕೆ ಹೇಳಿದ್ದಲ್ಲ. ಗುರುಗಳು ಹೋದಲ್ಲೇನಾ? ಏ, ನೀ ಎಂತಂತ ಮಾರ್ರೆ? ಗುರುಗಳು ಹೋದ
ಸರಿ 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 ಇಲ್ಲಿ ಇಲ್ಲಿ ನೀ ಸರಿ ಮಾಡಿ ಹೇಳು ಮರೆ ಅಂತ. ಗುರುಗಳು ಹಾರೆ ಅಂತ ಎಲ್ಲಿಗೆ ಹೋದಲ್ಲ ಮತ್ತೆ ಅದೆಂತ ಯಾಗ ಎಲ್ಲ ಮಾಡುಕಿತ್ತಮ್ಮ ಹಾ. ಅದಕ್ಕೆ ಹೋಯ್ರು ಗುರುಗಳು ಹಾರೆ ಅಂತೇಳಿ ಖುಷಿ ಪಡ್ಕೆ ನೀವು ಮರ್ತ ಮರ ಎಂತ ಮರ ನಿನ್ನೆಲ್ಲ ಹೀಗೆ ಹೇಳುದು ಮರ್ರೆ. ಹಾ, ಮತ್ತೆ? ಅದಲ್ಲ ಹಾ, ಮತ್ತೆ? ಗುರುಗಳು ನಮ್ಗೆ ಏನ್ ಹೇಳಿದ್ದೇಳು? ಎಂತ ಸಮಯ ತರ್ಲಿಕ್ಕೆ ಹೇಳಿದ್ದಲ್ವಾ? ಹಾ ನಿನ್ನ ಹತ್ರ ಸಮಿತಿ ಹೇಳ್ರ ನನ್ನ ಹತ್ರ ಗರ್ಕಿ ಹುಲ್ಲು ಅಂತ ಕಿತ್ಕ ಬಂದ್ರಪ್ಪ ಇದೊಂದು ಕಿತ್ಕ ಹಾಪಾಕ ಈಗ ಅದೆಲ್ಲ ಹೋಗ್ಲಿ ಮರೆ. ಹಾ. ಇದೆಂತ ಅಲ್ಲಿ? ಏ, ಏ, ಮಣಿಗಳೆಲ್ಲರೂ ಕೇಳಿ ಮಣಿಗಳೆಲ್ಲರೂ ಕೇಳಿ ಮಾಣಿಗಳೆಲ್ಲರೂ ಕೇಳಿ ಮಾಣಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿ ಯಾವುದು ಇದು ಹೇಳಿ ಬಂದ ಪ್ರಾಣಿ ಯಾವುದು ಇದು ಹೇಳಿ ಬಂದ ಪ್ರಾಣಿ ಯಾವುದು ಇದು ಹೇಳಿ ಕ್ಷೋಣಿಯೊಳತಿ ಚೋದ್ಯ ಕ್ಷೋಣಿಯೊಳತಿ ಚೋದ್ಯ ಕ್ಷೋಣಿಯೊಳತಿ ಚೋದ್ಯ ನಾನೀಗ ಕಂಡೆ ಕ್ಷೋಣಿಯೊಳತಿ ಚೋದ್ಯ ನಾನೀಗ ಕಂಡೆ ಜಾಣರಾದರೆ ಮನಗಾಣಿಸಿಕೊಳ್ಳಿರಿ ಜಾಣರಾದರೆ 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 ಮನಗಾಣಿಸಿಕೊಳ್ಳಿ ಮಣಿಗಳೆಲ್ಲರೂ ಕೇಳಿ ಬಂದ ಪ್ರಾಣಿ ಯಾವುದು ಇದು ಹೇಳಿ ದುಡ್ತೇನಾ ಅಂದ ದುಡ್ತೇನೀನ ಅದು ದುಡಿಗೆ ಬಂದದ್ದಾನ ನೀನ ಇದು ಮರೆ. ಇಷ್ಟ ದಿನ ಕೆಮ್ಮೆ ಹೂ ಹಾಕ್ತಿದ್ದೀರಿ ಹಾ. ಅದಕ್ಕೆ ನಾನೇ ಇವತ್ತು ಆಯ್ಕೆ ಬಂದೆ ಒಂದು ಊಟ ಮರ ಅದಲ್ಲ ಇದು ಮುಕ್ತಾಯ ಮುಕ್ತಾಯ. ಮುಕ್ತಾಯ ಅದೆಲ್ಲ ನಾನು ಹೋಗ್ಲಿ. ಮುಕ್ತಾಯ ಮಾಡು ಜಾಗ ಬಿಡ್ಲ ಮರ ಅಲ್ಲಿ ಒಂದು ಪ್ರಾಣಿ ಕಾಣ್ತಾ ಉಂಟು. ಹಾ ಆ ಪ್ರಾಣಿ ಏನಿರ್ಬೋದು? ಅದು ನಾಯಿ ಅಲ್ಲೇನಾ ಹಾ? ನಾಯಿ ಅದದು ಈಗ ಹೇಳು. ನಾಯಿ 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 ನಿನ್ ನಾಯಿ ಅಂತ ಕಣ. ನಿನ್ನ ನಾಯಿ ಅಲ್ವಾ? ಹಾ ಅದೇ ಆ ಪ್ರಾಣಿ ನಾಯಿ ಮರ ನೀನ್ ಹೇಳಿ ನೋಡೋದು ಯಾವ ಪ್ರಾಣಿ? ಓ ತಡಿ. ಇವನ್ ಕಡೆಗೆ ಇತ್ತ ಇವನ್ ಕಡೆಗೆ ಇತ್ತು ಮರ ಅಲ್ಲ ಅದು ಹಂದಿಯನಾ? ಸರಿಯಾಗಿ ನೋಡ. ಅದು ಜಿಂಕೆಯ ಪುಣ್ಯಾತ್ಮ, ಹಾ ಜಿಂಕೆಗೆ ಕೋಡುಂಟು. ಹಾ. ಅದು ಕೋಡುಂಟನಲ್ಲಿ. ಅದೆಂತದ ಹಂಗಾರೆ ಹೋಗಿ ಮರದ ಯಾಗಿ ಏನದ ಹಿಂದೆ ಕೋಡ್ಕೊಂಡಿಗಿತ್ತದ ದೇವರೇ, ಹಾ. ಅದಲ್ಲ ಸರಿ ಗಮನಿಸಿ ಮಾರ, ಗಮನಿಸಿ ಸರಿ. ನೀ ಹೇಳ್ಕಮ್ಮಿ ಅಂತಂದೇಳಿ ಅದು ಬಹುಶಃ ಹಾ ನರಿ ಇರ್ಬೋದೇನೋ. ಓ ನಿನ್ನ ಬುದ್ಧಿ ಕಂಡಾಗೆ ಇತ್ತಲ್ಲದ ಓ ಹೌದಲ್ಲ? ಕೆಲವು ಸತಿ ಸತ್ಯ ನರಿ ಅಲ್ಲ ಹಾ, ಅದು. ಹೌದು ಮತ್ತೆ ಏನೋ ಬೀಳ್ತಾ ಉಂಟಲ್ಲ, ಏನದು? ಬೀಳುದಲ್ಲ ಮರ ಅಲ್ಲಾಡ್ತಿದ್ ಕಾಣ ಹೌದೌದು, ಏನೇನು? ಹಿಂಗಡೆ ಜೋಲುವ ಬಾಲ ಅದ ರಂಗಿಲಿ ತೂಗುವ ಲೀಲ ಎತ್ತದಿಂದ ಹಿಂಗಡೆ ಜೋಲುವ ಬಾಲ ಹಿಂಗಡೆ ಜೋಲುವ ಬಾಲ ಹಿಂಗಡೆ ಜೋಲುವ ಬಾಲ ಅದ ರಂಗಿಲಿ ತೂಗುವ ಲೀಲ ಅದ ರಂಗಿಲಿ ತೂಗುವ ಲೀಲಾ ಅಂಗವ ನೋಡಲು ಕಂಗಳು ಸಾಲದು ಅಂಗವ ನೋಡಲು ಕಂಗಳು ಸಾಲದು ಚಂಗು ಚಂಗನೆ ಓಡಿ ಸಂಗಟ ಬನ್ನಿ ಚಂಗು ಚಂಗನೆ ಓಡಿ ಸಂಗಟ ಬನ್ನಿ ಹಿಂಗಟ ಜೋಲುವ ಬಾಲ ಅದ ರಂಗಿಲಿ ತೂಗುವ ಲೀಲಾ ಕಾಣ ಮರ ಅದಲ್ಲ, ಹಾ ಅದೇನು ಆಚಿಂದ ಈಚೆ ಹೋಗ್ತಾ ಉಂಟಲ್ಲ ಏನು? ಆನಿ ಸೋಂಡ್ಲು ಮಾರದ ಆನೆ ಅದು ಆನಿದೆಯ ಸೋಣ್ಲ ಏ ಪುಣ್ಯಾತ್ಮ, ತಿರ್ಗಿ ನಿಂತ್ಕೊಂಡಿರ್ತಾನೆ. ಆನೆ ಸೊಂಡ್ಲು ಮುಂದ್ಗಡೆ ಇರ್ತದೆ, ಹೌದಲ್ಲ ಹಿಂಗಡೆ ಆ ಕಡೆಯಿಂದ ಆಚೆ ಆಚೆ ಹೌದು ಹೋಗ್ತಾ ಮರ ಉಂಟಲ್ಲ. ಬೆಳಿ ಬಣ್ಣದುಂಟು ತಿರ್ಗಿ ನಿಂತಿತ್ತಲ್ದ ಅದು. ಹೋ ಅಲ್ಲ ಅಲ್ಲ ಅಂತದ ಉಂಡಿ ಉಂಡಿ ಉಂಡ್ಯಾ? ಉಂಡಿ ಬೀಳ್ತಿತ್ ಕಣ ಮಾವಿನ ಗಾತ್ರದ ಉಂಡೆ ಅದು ಕಿವಿಲಿ ಬೀಳ್ಬುತ್ತ ಕಂಡೆ ತೈದದಿಂದ ಮಾವಿನ ಗಾತ್ರದ ಉಂಡೆ ಮಾವಿನ ಗಾತ್ರದ ಉಂಡೆ 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 ಅದ ಟಿವಿಲಿ ಬೀಳುತ್ತ ಕಂಡೆ ಅದ ಟಿವಿಲಿ ಬೀಳುತ್ತ ಕಂಡೆ
ಕಿವಿಲಿ ಬೀಳುದ ಕಂಡೆ. ನಾವಿಲ್ಲಿ ನಿಂತರೆ ತಾವನ್ನೇ ಬರುವುದೇ, ನಾವಿಲ್ಲಿ ನಿಂತರೆ ತಾವನ್ನೇ ಬರುವುದೇ. ಬೋಬಿಸಿಕೊಂಬರ್ರೆ ಧಾವಿಸಿ ಬನ್ನಿರಿ, ಓ ಮಾಣಿಗಳೇ ಬೋಬಿಸಿಕೊಂಬರ್ರೆ ಧಾವಿಸಿ ಬನ್ನಿರಿ. ಮಾವಿನ ಗಾತ್ರದ ಉಂಡೆ ಅದ ಕಿವಿಲಿ ಬೀಳುವುದ ಕಂಡೆ. ನೀ ಎಷ್ಟು ಅದು ಹೊಡಿಕೆ ತಾಳವ ತಾಳ. ಎಷ್ಟು ಹೊಡಿಕಿತ್ತು ಆಗಲೇ ಹೊಡ್ಕೊಂಡೆ ಮರ ಪೂರ್ತಿನಿ. ಹಾ. ಅದಲ್ಲ ಅದು ಏನು? ಅದು ಮಾವಿನಣ್ಣಿ ಕಂಡ ಉಂಡಿ ಬೀಳ್ತಿತ್ ಮರೆ. ಮಾವಿನಣ್ಣೆ ತಡ್ಕೊಂಡು ಹೇಳಿ ಅಯ್ಯ, ಮಾವಿನಣ್ಣಿ ಕಂಡೆಗೆ ಇತ್ತೇನೋ ತಕೊಂಡು ಬಂದ ಅಕ್ಕಿ ಚೀಲದವ್ರು ಬೆಚ್ಕೊಂಡ ಹಣ್ಣು ಮಾಡಿ ತಿನ್ಲಕ್ಕ. ಎಂತ ಮಾಡಿ ತಿಂದ? ಹಣ್ಣು ಮಾಡಿ ತಿಂದ. ನಿಮ್ಗೆಲ್ಲ ಮನಂದು ನಂಗೆ ಇಡಕ ಅಡ್ಡಿಲ್ಲ, ನನಗ್ ಜಾಸ್ತಿ ಬೇಡ, ಹಾ. ನೀವೊಬ್ರು ಜಾಸ್ತಿ ಇನ್ನೇ ಆಯ್ತಾ. ಹಾ. ಅದು ಮಾವಿನ ಹಣ್ಣು ಉಂಡೆನದ, ಮತ್ತೆ ಅದು ಸೊಗಣಿ ಮಾರ ನಿನ್ ಮಣ್ಣು. ಓ ನಿನ್ ಮಂಡೆಗಿತ್ತಲ್ಲ ಅದೇ ಅಲ್ಲ. ಅದು ಸೊಗಣಿ ಮಾರದ ಓ ನಿನ್ ಮಂಡೆಗಿತ್ತ ಅದೇ ಸೊಗಣಿ ಪುಣ್ಯಾತ್ಮ. ಅದೇ ನಿನ್ ಮಂಡೆಗಿತ್ತಲ್ಲ ಮರ. ಈಗ ನಮ್ಮೊಳ ಚರ್ಚೆ ಬೇಡ. ಹಾ. ನಮ್ಮ ಆಶ್ರಮದಲ್ಲಿ ಇಬ್ಬರಿದ್ದಲ್ಲ, ಯಾರಿಗೆ? ಯಾರು ನಾವೇ? ನಾನೊಬ್ಬ ಇವೊಬ್ಬ, ನೀನಿಲ್ಲ. ಅದೇ ನಾವೇ ಇಬ್ರು. ಹಾ ನಾವು ಆಶ್ರಮತಿ ಬುದ್ಧಿ ಅಂದ್ರೆ ಹಿಂಗಿರ್ತಿತ್ತನ? ಹೌದಲ್ಲ. ಅಲ್ಲ, ಹಾ. ಅಣ್ಣ ತಮ್ಮ ಇದ್ರಲ್ಲ ಮಾರ, ಯಾರದ ಹೆಸರು ನೆನಪಿ ಗೊತ್ತಿಲ್ಲ. ಅವರಿಬ್ರು ಇದ್ರಲ್ಲ ಮಾರ, ಅಣ್ಣ ತಮ್ಮ. ಅಂತ ಗೊತ್ತಾಯಿಲ್ಲ ಮರ, ಹೇಳ ಮರ. ಲವಕುಶಬ್ರಲ್ಯನಾ? ಒಬ್ಬನ್ ಕರುವ ಈಗ, ಹಾ. ಅವನ ಗೊತ್ತಿತ್ತ ಕೇಳ. ಕೆಂಬ ಲವ ಲವ ಅನುಗರಳು ಲವಕುಮಾರನ ಇದನ್ನ ಬರೆಯ ತೈ 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 ತೈತೋ ಧೇಮ್ ಧೇಮ್. ತೈ 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 ತೋಮ್. ಗೆಳೆಯರೇ, ನನ್ನ ಕರೆದಿರಲ್ಲ, ಯಾಕಾಗಿ? ಏನಾಯ್ತು? ಈಗ ನಮ್ಮ ಆಶ್ರಮದಲ್ಲಿ ಬುದ್ಧಿವಂತ ನೀನಲ್ಬೇಗ ಅವಲ್ಲ ಮರ. ನಾನ ಹಿಂಗಿರ್ತಿತ್ತ ಮರ, ನಾವ್ ಹಿಂಗೆ ಇರ್ತಿತ್ತ. ಹೌದಲ್ಲ. ಬುದ್ಧಿವಂತರ ಅಲ್ಲ, ಈಗ ನಮ್ಗಿಂತ ಸ್ವಲ್ಪ ಬುದ್ಧಿವಂತ ಅಷ್ಟೇ. ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಹಾ ನೀ ಕೇಳ. ಉತ್ತರ ನೀಡ್ತೀಯಾ? ಸರಿ, ಆಗಬಹುದು, ಕೇಳಿ. ಈಗ ಕೋಳಿ ಮೊಟ್ಟೆ ಇಡ್ತದೆ ಯಾಕೆ? ಸಂತಾನಾಭಿವೃದ್ಧಿಗಾಗಿ. ಕೋಳಿ ಮೊಟ್ಟೆ ಇಡ್ತದೆ ಯಾಕಂತ ಹೇಳಿದ್ರೆ, ಯಾಕೆ? ಕೋಳಿ ಮೊಟ್ಟೆ ಬಿಟ್ರೆ ಒಡೆದೋಗುದಿಲ್ವನ? ಮಟ್ಟಿದೆಲ್ಲ ಒಳ್ಳೆ ಗೊತ್ತಿರುತ್ತಲ್ಲ. ನೋಡುವ, ನಾನ್ ಕೇಳ್ತೇನೆ. ನೀನೇ ಕೇಳ್ತಾ ಕೇಳ. ಸರಿ, ಇದು ಯಾಕೆ? ತನ್ನ ಒಡೆಯನ ಮೇಲಿನ ಪ್ರೀತಿಯಿಂದ, ಆಹಾರದ ಅಪೇಕ್ಷೆಯಿಂದ. ಹಾಗಲ್ಲ, ಬಾಲಕ್ಕೆ ನಾಯಿನಲ್ಲಿ ಆಡ್ಸ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾಯಿ ಬಾಲನ್ನ ಅಲ್ಲಾಡ್ಸು. ಸರಿ, ನೀನೇ ಬುದ್ಧಿವಂತ. ಈಗ ನಾಯಿ ಬಾಲನ್ನ ಆಯ್ತಾ? ಆಯ್ತಾಯ್ತು. ಬರೀ ನಿಂತು ಹೇಳ್ತೇವೆ. ನಾನೀಗ ಕೇಂತೆ ನಮ್ದು ಏನಿದ್ರು ಲೆಕ್ಕದ ವಿಚಾರ, ಸರಿ, ಪರಿಣಿತರು ಅದರಲ್ಲಿ ಹೇಳ್ತಾ. ಈಗ ಎಂತದ ನೆನಪಾತಿಲ್ಲ ಮರ, ಸುಮ್ನೆ ಆಯ್ಕೋ. ಈಗ ಒಂದು ಬಾವಿ ಉಂಟು ಓಳಿತ್ಕ, ಆ ಬಾವಿಗೆ 10 ಮೀನಿತ್ತು. ಎಷ್ಟ ಹೇಳ? 10 ಮೀನಿತ್ತು. ಅದ್ರಾಗ ಒಂದೇನೋ ಸೊತ್ತೋಯ್ತು. ಎಷ್ಟು ಉಳಿತ? 9. ನಿನ್ನ ಮಂಡಿ ಮರ. ಆ ಸೊತ್ತಾದ ಮೀನು ಯಾರು ಬಸವಣ್ಣ ಎತ್ತಿ ಹಾಕಿರಲ್ಲ ಯಾರಿಗೆ? ಎಂತ ಮರ. ಈಗ ನಾನೊಂದು ಸರಿ, ಪ್ರಶ್ನೆ ನೀನೇ ಬುದ್ಧಿವಂತ. ನಾನೊಂದು ಪ್ರಶ್ನೆ ಕೇಳ್ತೇನೆ. ಆನೆ ಕಬ್ಬಿನ ತೋಟಕ್ಕೆ ಹೋಗ್ತದೆ, ಆದ್ರೆ ಕಬ್ಬನ್ನು ತಿನ್ನುವುದಿಲ್ಲ ಯಾಕೆ? ಅದಕ್ಕೆ ಹೊಟ್ಟೆ ಹಸಿಯದೇ ಇರಬಹುದು, ಅದಕ್ಕಾಗಿ. ಅಯ್ಯೋ ಪುಣ್ಯಾತ್ಮ, ಆನೆ ಕಬ್ಬಿನ ತೋಟಕ್ಕೆ ಹೋಗ್ತದೆ, ಕಬ್ಬಿನ ಯಾಕಂತ ಹೇಳಿದ್ರೆ ಅದಕ್ಕೆ ಸಕ್ಕರೆ ಕಾಯಿಲೆ. ಅದೆಲ್ಲ ಹೋಗ್ಲಿ, ಇವನಿಗೆ ಕಬ್ಬಿನ ತೋಟಕ್ಕೆ ಹೋಗಿ ಒಬ್ಬೆ ಸಿತ್ಕಾಣ, ಅದಕ್ಕೆ ಕಬ್ಬಿನ ತೋಟದಕ್ಕೆ ಎಮ್ಮರ. ಹಾ ಕೇಳ. ಸಮುದ್ರಕ್ಕೆ ಬೀಗ ಹಾಕುದು ಹೇಗೆ? ಆಗಲ್ಲ, ಹಾಕಲಿಕ್ಕೆ ಆಗುದಿಲ್ಲ. ಆಗ್ತದೆ. ಆಗ್ತದೆ, ನಾವೆಲ್ಲ ಹಾಕಿತ್ತ. ಸಮುದ್ರಕ್ಕೆ ಹೋಗಿ ಬೀಗ ಹಿಟ್ಟಂದು ಹಾಕುದು. ಈಗ ನಾಕೆ ಅಂತೆ ಬೆಳಿಗ್ಗೆ ದವನ್ ಮುಖ ಕಂಡಿದ್ಯಾ ಇಲ್ಲ ಅಂತ ಹೇಳೋದಿಲ್ಲಪ್ಪ ಎಂತದ್ದು. ಆಯ್ತಾ? ಇವ ಎಲ್ಲ ನೀ ಕಲ್ತ್ಕೊಂಡ್ ಬಂದಿದೆ ಮಾರೆ. ನಾನು ಹೇಳ್ತಿ ತಡ್ಕಂಡ್ಯಾ? ಇದ 4ರಲ್ಲಿ 4 ಹೋದ್ರೆ ಎಷ್ಟ? 0. ನಿನ್ನ ಮಂಡಿ ಮರ. 4ಕ್ಕೆ 4 ಹೋದ್ರೆ 8 ಆಗ್ತದೆ. 1 2 3 4 5 6 7 8 ಹೋಗ್ಲಿ. ಈಗ ಒಂದೊಂದು ಪ್ರಾಣಿ ಕಾಣ್ತಾ ಉಂಟು, ಆ ಪ್ರಾಣಿ ಏನು ನಮ್ಗೆ ಹೇಳ್ತೀಯ? ಓ, ಆ ಪ್ರಾಣಿ. ಪಾಲಕರೆಲ್ಲಾರು ಕೇಳಿ ತಾಕು ತರಿಕಿಟ
ಪಾಲಕನಾಶ್ವವು ತಿಳಿಯಿರಿ ಭೂಮಿ ಪಾಲಕನಾಶ್ವವು ತಿಳಿಯಿರಿ ದಿನಗೃತದಿ ಕೇಳಿದ ಹಯಶಾಸ್ತ್ರ ನೆನೆಯಿರಿ ಕೇಳಿದ ಹಯಶಾಸ್ತ್ರ ನೆನೆಯಿರಿ ಅದ ಹೋಲುವ ಪಶುವೆಂದು ಅರಿಯಿರಿ ಅದ ಹೋಲುವ ಪಶುವೆಂದು ಅರಿಯಿರಿ ಕೇಳಿದ ಹಯಶಾಸ್ತ್ರ ತಿಳಿಯಿರಿ ಅದ ಹೋಲುವ ಪಶುವೆಂದು ಅರಿಯಿರಿ ಹೋಲುವ ಪಶುವೆಂದು ಅರಿಯಿರಿ ತಕ್ಕಿದ ದಿನ ಬಾಲಕರೆಲ್ಲರೂ ಕೇಳಿರಿ ಭೂಮಿ ಪಾಲಕನಾಶ್ವವು ತಿಳಿಯಿರಿ ಭೂಮಿ ಪಾಲಕನಾಶ್ವವು ತಿಳಿಯಿರಿ ಏನದು ಆ ಪ್ರಾಣಿ ಏನದು? ಬಾಲಕರೇ, ಆ ಪ್ರಾಣಿ ಯಾವುದು ಅಂತ ನಿಮಗೆ ಗೊತ್ತಿಲ್ಲವೇ? ತಿಳಿದಿದ್ದಕ್ಕೆ ಹೇಳಿದ್ದು ಸರಿ, ಆ ಪ್ರಾಣಿ ಯಾವುದು ಗೊತ್ತಾ? ಅದು ಅಶ್ವ. ಎಂತ ಹಸು ನಿಂಗೆ ಹಸು ಆಗ್ತಾನ? ಸರಿಯಾಗಿ ಊಟ ಮಾಡ್ಕೊ ಬಂದದ್ ಮರ ಹಸು ಅಂತ. ಅದು ನೀ ಮಗನ 2 ಸತಿ ಆಯ್ಕ ತಿನ್ಕಂಡ ನಮ್ಗೆ ಹೇಳ್ತಾ ಮರ ಹಸು ಏನ್ ಮಾಡ್ತಾ ಉಂಟದ? ಗೆಳೆಯರೇ, ಅದು ಸಾಮಾನ್ಯವಾದ ಕುದುರೆಯಲ್ಲ, ಒಬ್ಬ ಅರಸನ ಕುದುರೆ. ಅದರ ಮೈ ತುಂಬಾ ಆಭರಣ ಮಣಿಗಳಿಂದ ಕೂಡಿದೆ. ಹೌದು ಮರೆಯ ಒಂದಾಗ್ ತಕೋ ಮಾಡ್ತೀಯಾ? ಹೌದು ಮರೆ ಮಾಡಿತ್ತು ಏನು ಮಾಡ್ತಾ ಉಂಟಲ್ಲ, ಏನದು? ಅದನ್ನು ಇನ್ನೂ ಹತ್ತಿರದಿಂದ ಹೋಗಿ ನೋಡೋಣ. ಹೀಗೆ ನೋಡಿದೀರ ಬಾಲಕರು ನೋಡಿದೀರೆ ಬಾಲಕರು ಮೆರೆಯುವ ರೂಢಿ ಪಾಲನ ಹಯದ ಪರಿಯನು ರೂಢಿ ಪಾಲನ ಹಯದ ಪರಿಯನು ಕಾಡಿಗಧಿಪತಿ ಆನೆಯೆಂಬ ಸಗಾಡದಿಂದ ಕಾಡಿಗಧಿಪತಿ ತಾನೆಯೆಂಬ ಸಗಾಡದಿಂದ ತಗರ್ತದಿ ತಗರ್ತತಿ ಸಗಾಡದಿಂದ ಗೆಳೆಯರೇ, ಜೀವನ ನಮ್ಮದು. ತಾನೇ ಯಜಮಾನ ಎಂಬಂತೆ ಎಷ್ಟು ಗಾಂಭೀರ್ಯದಿಂದ ನಡೆದಾಡುತ್ತಾ ಇದೆಯಾ? ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದರೆ ಅಬ್ಬಾ ಅದರ ಸೊಕ್ಕಿ. ಗೆಳೆಯರೇ, ಈ ಕುದುರೆ ನಮ್ಮ ಮನಸ್ಸಿರಿಯನ್ನು ಹಾಳು ಮಾಡುತ್ತಾ ಇದೆ. ಅದನ್ನ ನೋಡಿ ಸುಮ್ಮನೆ ಇರಲು ಸಾಧ್ಯವಿಲ್ಲ. ಹೋಗಿ ಅದರ ಹಣೆಯ ಮೇಲೆ ಏನೋ ಲೇಖನವಿದ್ದಂತಿದೆ, ತೆಗೆದುಕೊಂಡು ಬನ್ನಿ. ನೀವತ್ತು ಬಂದದ್ದು ನಿಂದೆ ಅಂತದ ಮುದ್ದೆ
ತಂದ್ ಮಾಡಿದೆ. ಇದು ಅರ್ಧ ಹೊಣ್ತಿಗೆ ಬಾಳೆಹಣ್ಣು ಇಲ್ಲ ರಗಡ. ಯಾರದ್ದೇನು ಏ ಪುಣ್ಯಾತ್ಮ, ಹೌದಾ? ಅಲ್ಲಿ ಏನಿತ್ತು ಅವ್ರು ಏನ್ ತರ ಇದ್ರದ್ದು ಒಂದು ಇತ್ತು ಮಾರ ಹೇಳ್ಕಂತೆ. ಇದು ಬಾಳೆಹಣ್ಣು ತಿಂಬುದು ಹ್ಯಾಂಗ್ ಗೊತ್ತಾ? ಹೇಗೆ? ಇದು ಹಿಡ್ಕೊ, ಹಾ ಹಿಂಗ್ ತಕೊಂಡ್ಕ, ಹಾ ಹಿಂಗ್ ಮೊದಲ ಇಲ್ಲಿ ಕೇಳ ಮರ ಬಾಳೆ ಇಲ್ಲ. ಹಾ ಮೊದಲ ಹಿಂಗ ಬಾಳೆಹಣ್ಣು ಸಿಪ್ಪಿ ತೆಗಿಕ, ತೆಗೆದು ಹ್ಯಾಂಗ್ ತಿನ್ ಗೊತ್ತಾ? ಹಿಂಗ್ ಹೇಳಿ ಕೊಡ್ತೀನಿ ನಾನು. ಸಾಮಾನ್ಯ ತಿನ್ಕಂಡಿ ಬೆಚ್ಕೊಂಡ್ ಮರ ಇರ್ಲಿ ಗಡಿ ಮೊಲ್ಲ ಬೆಚ್ಕೊ. ಅವ್ರು ಏನ್ ಹೇಳಿದ್ದವ? ಬೇಕಂದ್ರೆ ತಪ್ಪಲ್ ಹಪ್ಪು ಮರ ಬಾಳೆ ಅಂತ ತಗಬ ಖಾರ ಜಾಸ್ತಿ, ಖಾರ ಖಾರ ಗಾಡಿ ಕಾಲ್ ಜಾರು ಕಿತ್ತ ಉಪ್ಪು ಕಡಿಮೆ. ಹಾ ಹೋದ ನನಗೆ ಲೇಖನ ಹೌದಾ? ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು. ಏನ್ ಮಾಡು? ತಪ್ಸ್ಕಂಬ ನಾವು ಬಿಡುದಿಲ್ಲ ಇಲ್ಲಿ ಇಲ್ವಾ? ಇದು ಎಲ್ಲ ಸಣ್ಣ ಅಕ್ಷರದಲ್ಲಿ ಬರ್ದಿದ್ದಾರೆ. ಇದು ಬಹುಶಃ ಬಸವಣ್ಣ ಬರದ್ದಕ್ಕಂತಿತ್ತು ಅಲ್ವಾ? ಸಣ್ಣ ಅಕ್ಷರದಲ್ಲಿ ಬರ್ದಿದ್ದಾರೆ. ನನಗೆ ಸಣ್ಣ ಅಕ್ಷರ ತೋರುವುದಿಲ್ಲ, ದೊಡ್ಡ ಅಕ್ಷರ ಮಾತ್ರ ಕಾಣಿಸ್ತದೆ. ಅವರಿಬ್ಬರಿದ್ದಾರೆ, ಅವ್ರೇನು ವಾಚಿಸ್ತಾರೆ ನೋಡುವ. ಹೊಸ ಪ್ರತಿಭೆ. ಹಾ ಓದಕ್ಕ ಅದು ಹಾಂಗ್ ಹಿಡ್ಕಂಬ ಅಲ್ಲೇ ಹಾಂಗು ಅಲ್ಲ ಮರ ಅದ ತಮ್ಮನ ಹಿಡ್ಕಂಬ ಕಲಿ ಗೊತ್ತಾ? ಹಿಂಗ ಹಂಗಲ್ಲೇ ನೀನು ಎಂತ ಮರ ಏ ಕಣ ಹಿಂಗ್ ಹಿಡ್ಕೊಂಡ ಹಾ ಹಿಡ್ಕೊಂಡೆಲ್ಲ ಓದು. ಎಂತಕೋ ಇಲ್ಲಿ ಸಮಸ್ಯೆ ಆಯ್ತೇನೋ. ಎಂತ ಆಯ್ತಾ? ಬ್ಯಾಡ ಇರುತ್ತೆ ನಂದು. ಓದ ಇವತ್ತೇ ಓದ ನಡಿಯ ಬೇಗ ಮುಗಿಸಿ ಹೊಯ್ಕ ಮರ ಮರ ನಮ್ಗೆ ಜೋರ್ ಮಾಡ್ತಾ. ಇದೇ ನೀನು ಜಾಗಳ ಓದದ್ದ ಇದೆಲ್ಲ ಒಂದು ಲೆಕ್ಕವದ ಹೇಳ್ಕಂತಿ ತಕ್ಕಣಿ ಮರ ಬಾಯಕ್ಕಿ ಸಾಯಿಮಣಿ ಮರ ರಗಲಿ ಕಂಡಕ ಎಷ್ಟೆಷ್ಟು ಭಾಷೆ ಅಲ್ಲ ಕಲೀಲ ಇದೆಲ್ಲ ಒಂದು ಲೆಕ್ಕವನ. ಲೇಖನ ಬೇಗ ಓದ. ಎಷ್ಟು ಭಾಷೆ ಕಲ್ತಿದ್ಯಾ? ನಾವು 16 ಭಾಷೆ ಕಲ್ತದ್ ಮರ. 16 ಭಾಷೆ? ಹಾಗಾದ್ರೆ ಓದಿ ಮೊನ್ನೆ ಅಷ್ಟೇ ಒಂದ್ ಕಲ್ತು ಗೊತ್ತಿಲ್ಲ. ಇಂಬ್ಳ ಚುಂಬ್ಳ ತಿಂಬ್ಳ ಶಾಟ್ಕ ದುಡುಂ. ಇದು ಮೊನ್ನೆ ಒಂದು ಕಲ್ತದ್ದು. ಈಗ ಇದು ಓದ್ತವ್. ಬಾಳೆಹಣ್ಣು ತಿಂದದ್ ಮರ ತಡ್ಕೊ. ಹಾಕ್ಬಾರ್ದು ಓದು ಕಾತಿಲ್ಲ ಎಂತ ಹಿಡ್ಕೊ ಮರ. ಓದಲು ಭೂಸುರನು ಓದಲಾರದೆ ಬಳಲಿ. ನಾವು ಓದು ಕಾತಿಲ್ಲ ಅಂತ ಹೇಳಿನ ಮರ ನಿಮ್ಮ ಹತ್ರ. ಓದ್ತಿ ತಡ್ಕಣಿ 16 ಭಾಷೆ ಕಲ್ತದ್ ಮರ ದಂಡಕ್ಕ ಹೇಳ್ತಿ ಕಾಣೀಗ. ಓದು ಇದ ಮೊದಲ ಅಕ್ಷರ ಗೊತ್ತಿಲ್ಲ. ಶ್ರುತಿ ಬೇಕನ? ಶ್ರುತಿ ಬೇಕನ? ಎಂತದ ಶ್ರುತಿ ತಕೊಂಡದ? ಇದು ಯಾವ್ದು 17ನೇ ಭಾಷೆಗಿತ್ತ ಮರ. 17ನೇ ಭಾಷೆಗಿತ್ತು ಕಲ್ತದ 16 ದಂಡ ಇತ್ತು ಅಲ್ಲ ಮರ. ನಾವೆಲ್ಲ ಓದುದಾರ ತರಣಿ ವಂಶಜ ರಾಮ ತರೆಯೋಳ್ಳಿ ಸೀಮ ತುರಗ ಮೇದವ ಮಾಲ್ಪನೋ ಪರಮ ವಿಕ್ರಮಿಗಳು ಹಯವನ್ನ ಬಂಧಿಸಿ ಗುರವನ್ನು ಕೊಡಬಹುದು. ಅಶ್ವಮೇಧದ ಯಾಗವನ್ನು ಮಾಡುತ್ತಾ ಇದ್ದಂತೆ ರಣಕ್ಕಂಜಿದವರು ಎಂತ ಗೊಂಜಿ ಎಲ್ಲ ಹಳತಿನ ಕಾಲಕ್ಕೆ ಆಯ್ತಾ? ಈಗ ಏನಿದ್ರು ದಡ್ದಡ್ದ ಅದು ಹಾಗಲ್ಲವೋ? ಗುಂಬಳಕಾಯಿ ರಣಕ್ಕೆ ಅಂಜಿದವರು ಕಪ್ಪ ಕಾಣಿಕೆ ಕೊಂಡು ನೀಡಬೇಕಂತ. ಕಪ್ಪ ಕಾಣಿಕೆ ಹೇಳ್ತಿಯಲ್ಲ? ಹೇಳ ಕಾಣಿಕೆ
ಏ ಮಿತ್ರರೇ, ಹಾ. ಏನಂತ ಗೊತ್ತಾಯ್ತಾ? ಗೊತ್ತಾಯಿಲ್ಲ. ಬಹುಶಃ ಹಾ. ಆವಾಗ ಹಿಂದಿನ ಕಾಲದಲ್ಲಿ ಹಾ. ಒಂದು ಮಣ್ಣಿನ ಮಡಿಕೆಯಲ್ಲಿ ಮಣ್ಣಿನ ಮಾಡ್ಕೆ ಕಾಣಿಕೆ ಎಲ್ಲ ಹಾಕಿ ಹಾಕಿ ಮುಚ್ಚಿಟ್ರು. ಮುಚ್ಚಿಟ್ರ. ಈಗ ತೆಗೆದ್ರು ಬಹುಶಃ ಅದೆಲ್ಲ ಕಪ್ಪು ಕಾಣಿಕೆ ಆಗಿ ಓಹೋ, ನೀವು ಹೋಮು ಕೋಯ್ ಹೋಯ್ ಕಪ್ಪು ಅದೆಲ್ಲದು ಹಿಂಗೇನು ಅಲ್ಲ? ನಡಿ, ನಾ ಹೇಳ್ತಿ ಅದಲ್ಲ. ಯಾವ ವಸ್ತುವಾರು ಕಪ್ಪು ಕೆಂಪು ಬಿಳಿ ನೀಲಿ ಅರಿಶಿನ ಹಾಕ್ತಾರೆ ಅದು ನಿಮ್ಮಿಬ್ರದ್ದೇ ಕೆಲಸ. ಹೌದಾ? ನಾವು ಅದೆಲ್ಲ ಮುಟ್ಟುಕೋತಿಲ್ಲ. ಒಳ್ಳೆ ಮಾಡಿ ಕಲ್ತ್ಕೊ ಬಂದಿದ್ದ ಹೌದೌದು. ಪುರ್ಸೋತಾಗಿದ್ದೇನಲ್ಲ. ಅದೇನು ಹೇಳು? ಏ ಹಾಗಲ್ಲವೋ, ಮತ್ತೇನು? ಯಾರಿಗೆ ಕುದುರೆ ಕಟ್ಟುವ ಸಾಮರ್ಥ್ಯ ಇಲ್ಲವೋ ಅವರು ಕಪ್ಪ ಕಾಣಿಕೆಯನ್ನು ನೀಡಿ ಶರಣಾಗಬೇಕಂತೆ. ಇಲ್ಲದೆ ಹೋದ್ರೆ? ಸಾಮರ್ಥ್ಯ ಇದ್ದವರು ಕುದುರೆಯನ್ನು ಕಟ್ಟಬೇಕಂತೆ. ಹಾಗಾದರೆ ನಮ್ಮಲ್ಲಿ ಬಲವಿಲ್ಲವೇ? ಅವರಿಗೆ ಮಾರಿ ಹೋಯ್ತೆ. ಮಾರಿತೆ ಪೌರುಷ ಪ್ರಾಣಗೆ ಹೆತ್ತತ್ತೈ. ಮಾರಿದ ಪೌರುಷ ರಾಮಗೆ ಬಳಿ ಸಾರಿದ ವೀರದ ಷಂಡರ್ಗೆ ಬಳಿ ಸಾರಿದ ವೀರದ ಷಂಡರ್ಗೆ ಬೇರೆ ದಪ್ಪಿನ ಮದ ಬರೆಯುವೆ ದೊಣನಾರಿಗೆ ಹಬ್ಬವ ಕೊಡುವೆ. ಮಿತ್ರ, ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಗೆಳೆಯರೇ, ನಮ್ಮಲ್ಲಿ ಬಲವಿಲ್ಲವೇ? ಆ ಬಲವೆಲ್ಲ ರಾಮನಿಗೆ ಮಾರಿ ಹೋಯ್ತೆ. ಕುದುರೆಯನ್ನು ಕಟ್ಟಿಯಾಗಿದೆ. ಬೆಂಗಾವಲಿಗೆ ಯಾರು ಬರುತ್ತಾರೋ ಕಾದು ನೋಡಿ. ಅದೆಲ್ಲ ಬಾಯ್ಲೆ ದೈತ ದೈತ ದೈತ. ನಿದ್ದೆಯಿಂದ ತಿಳಿದೆದ್ದು ಚಾರಕನೈ ತರಲು. ನಮಸ್ಕಾರ. ಕುದುರೆ ಹಿಂದೆ ಸುತ್ತಿ ಹಾ. ಆಯಾಸ ಆಗಿ ಹಾ. ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ಹಾ. ಆ ಮರಕ್ಕೆ ಮರಗಿ ಕೂತೆ. ಹಾ. ಜನಮಾರ್ಥ ಕೂತೆ. ಹಾ. ನಿದ್ರಾದೇವಿ ಅನುಗ್ರಹ ಅಲ್ಲೇ ನಿದ್ದೆ. ಹಾ. ಎದ್ದು ನೋಡಿದ್ರೆ ಕುದುರೆ ಇಲ್ಲ. ನೀವು ನೋಡಿದ್ರ? ಇಲ್ಲಪ್ಪ, ನಿಮ್ಮ ಕುದುರೆ ನಾವು ನೋಡ್ಲಿಲ್ಲಲ್ಲ. ಇರಲಿ ಬಿಡಿ, ನಾನೇ ಹುಡುಕ್ತೇನೆ. ಹಾ. ಹ, ಅಲ್ಲಿ ನೋಡಿ. ಏನು? ಕುದುರೆಯ ಹೆಜ್ಜೆ ಗುರುತು. ಹಾ. ಅದನ್ನೇ ಅನುಸರಿಸಿ ಸಾಗುತ್ತೇನೆ. ಆ ಆ ಸ್ವಾಮಿ, ಹಾ. ನೋಡಿದ್ರ? ಕುದುರೆ ಇಲ್ಲೇ ಉಂಟು. ಹಾ. ಆದ್ರೆ ಯಾರೋ ಅದನ್ನ ಕಟ್ಟಿ ಹಾಕಿದ್ದಾರೆ. ಹಾ, ಕಟ್ಟಿದ ಬುದ್ಧಿವಂತರು ಯಾರು ಮಾರ್ರೆ? ಯಾಕೆ? ಯಾಕೆ ಗೊತ್ತಾ? ಹಾ. ಕಟ್ಟಿದ್ದು ಯಾವುದಕ್ಕೆ? ಹೋಗಿ ಹೋಗಿ ಬಾಳೆ ಮರಕ್ಕೆ. ಹಾ. ಅದು ಸಹ ಪಾವನಿ ಪಂಚೆಯಲ್ಲಿ. ಅದು ಯಾರಂತ ನೋಡುವಾಗ ಹಾ. ಅಲ್ಲಿ ನೋಡಿ ಮಾಣಿಗಳು. ಮಾಣಿಗಳು. ಕಟ್ಟಿರ್ಬೇಕು. ಹಾ. ಏ ಮಾಣಿ, ಬಾರ ಇಲ್ಲಿ. ಓ ಮಿತ್ರ, ಅಕ್ಕದೇನ? ಓ ಮಿತ್ರ, ಹಾ. ಆವಾಗ ಒಂದು ಪ್ರಾಣಿ ಬಂತು. ಅದನ್ನೆಲ್ಲ ಕಟ್ಟೆ ಹಾಕಿ ಈ ಪ್ರಾಣಿ ಒಂದೆಲ್ಲ ಕಟ್ಟ ಇದನ್ನ ಒಂದಿಷ್ಟು ಸಣ್ಣ ಹೊಂಡ ಮಾಡಿ ತೆಗೆದು ಮುಚ್ಚಿ ಮಣ್ಣು ಹಾಕಿ ಬಿಟ್ರೆ ಸಣ್ಣ ಜೀವ, ಸಣ್ಣ ಹೊಂಡ ಸಾಕತ್ತ. ಎಲ್ಲೋ ಮಾಣಿ, ಬಾರ ಇಲ್ಲಿ. ಒಟ್ಟುವಂತ ಕರಿಯ. ಸರಿ ಮಾರಯ್ಯ. ಓ ಒಟ್ಟುವೆ, ಬಾ ಇಲ್ಲಿ. ನೀವು ಒಂದು 5 ನೀರು ಮಾಡುದು ಮಾರ. ಓ ಒಟ್ಟುವೆ, ಈ ಕುದುರೆಯನ್ನ ಕಟ್ಟಿದ್ದು ಯಾರು? ನಾವೇ ಕಟ್ಟಿದ್ದು. ಹೇಗಂತ ಕಟ್ಟಿದ್ದು? ಕುದುರೆ ಎಲ್ಲ ಮಾಣಿಗಳೇ. ತುಂಟನಾದೆಯೋ ಎಲೆ ಮಾಣಿ ನಿನ್ನ ಸೊಂಟ ಮುರಿವೆನು ದೇವ್ರಾಣಿ. ತುಂಟನಾದೆ ತುಂಟನಾದೆಯೋ 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 ಎಲೆ ಮಾಣಿ ನಿನ್ನ ಸೊಂಟ ಮುರಿವೆನು ದೇವ್ರಾಣಿ. ನಿನ್ನ ಸೊಂಟ ಮುರಿವೆನು ದೇವ್ರಾಣಿ. ತುಂಟತೆಯಿಂದಲಿ ಬಂಟರನರಿಯದೆ ತುಂಟತೆಯಿಂದಲಿ ತುಂಟತೆಯಿಂದಲಿ ಬಂಟರನರಿಯದೆ ಗಂಟಲಗಾಣದ ನಂಟತೆ ಮಾಡ್ಪರೆ ಗಂಟಲಗಾಣದ ನಂಟತೆ ಮಾಡ್ಪರೆ ತುಂಟನಾದೆಯೋ ಎಲೆ ಮಾಣಿ ನಿನ್ನ ಸೊಂಟ ಮುರಿವೆನು ದೇವ್ರಾಣಿ.
ಕುದುರೆ ಇಲ್ಲ. ಏನು ವಿಶೇಷತೆ? ಅಶ್ವಮೇಧದ ಕುದುರೆ. ಹಾ ಇದನ್ನು ನೀವು ತುಂಟಾಟ ಅಂತ ತಿಳಿದಿರಾ? ಹಾ. ಸುಮ್ಮನೆ ಕುದುರೆ ಬಿಡಿ, ಹಾ. ಇಲ್ಲಾಂದ್ರೆ ನಿಮ್ಮ ಸೊಟ್ಟ ಬೀಳ್ತೇನೆ. ತಡಿ ಕೊಂಚ ಹಿಡ್ಕೋ. ಹಾ. ಇವತ್ತು ನಾನು ಎಂತ ನನ್ನ ಸೊಟ್ಟ ಮುರಿತೇನೆ ಅಂತೆ. ಇದೆಲ್ಲ ತುಂಡು ಮಾಡಿ ಏನ್ ಚಿನ್ನದ ಕಾಣಿದೆ. ಈ ಪಂಚೆಯ ನಡುಕಟ್ಟು ನಿನ್ನ ಗೋಣಿನ ಮೇಲೆ ಮರೆಜುಟ್ಟು ಪಾಣಿ ಪಂಚೆಯ ನಡುಕಟ್ಟು ಪಾಣಿ ಪಂಚೆಯ ನಡುಕಟ್ಟು ನಿನ್ನ ಗೋಣಿನ ಮೇಲೆ ಮರಿಜೊಟ್ಟು ನಿನ್ನ ಗೋಣಿನ ಮೇಲೆ ಮರಿಜೊಟ್ಟು ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ ಚೂಣಿಯ ವೀರರು ಪ್ರಾಣವ ಬಿಡುವರೆ. ಆ ಒಂದು, ಆ ಎರಡು, ಆ ಮೂರು, ಆ ನಾಲ್ಕು, ಆ ಐದು. ಸತ್ಯ ಧಾರೆ ಅಂತ ಮರ. ಹಾ ಏ ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ ಚುಣಿಯ ವೀರರು ಪ್ರಾಣವ ಬಿಡುವರೆ. ಪಾಂಡಿ ಪಂಚೆಯ ನಡುಕಟ್ಟು ನಿನ್ನ ಗೋಣಿನ ಮೇಲೆ ಜುಟ್ಟು 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 ಪೂರ ನಿಂತ್ಕೋ. ಬೇ, ಹಾಲಿಗಿರಿ ಹೆದ್ರಿಕೆ ಆತ್ ಹೊಡ್ಕ ಮಾರ್ರೆ, ಬಿದ್ರಿ ಗಾಡಿಗೆ. ಹುಲ್ಕಣ. ಹೆದ್ರಿಕೆ ಆತ್ ಮಾರ್ರೆ. ನೀವೇನ್ ಮಾಡ್ಬೇಕು ಗೊತ್ತಾ? ಹೇಳಿ. ಪಾಣಿ ಪಂಚೆ ಉಟ್ಟು, ಹುಟ್ಟಿದ್ದು. ತಲೆ ಮೇಲೆ ಒಂದು ಜುಟ್ಟು, ಉಂಟು. ನೆತ್ತಿ ಹಣೆಯ ಮೇಲೆ ಒಂದು ಬೊಟ್ಟು, ಬೊಟ್ಟು. ಜನಿವಾರ ತೊಟ್ಟು, ಹಾ. ಅಮ್ಮ ಮಾಡಿದ ಉಂಡೆ ತಿನ್ನುವ ಕೆಲಸವನ್ನ ಮಾಡುವುದನ್ನು ಬಿಟ್ಟು ಈ ರೀತಿ ಕೆಟ್ಟ ಕೆಲಸ ಮಾಡಿದರೆ ನಿಮ್ಮ ಪರಿಣಾಮ ಕೆಟ್ಟು ಹೋಗ್ತದೆ. ನಿನ್ನ ಬಟ್ಟೆಯನ್ನು ಕೊಟ್ಟು ತೋರಿಸು. ಏ, ಮತ್ತೆ ವಾಸತಿ ನಾ ಹೇಳಿದ್ದೆ ಮುಗಿತ್ತಲ್ಲ. ಇವ ನಂದೇ ಕಲ್ತ್ಕ ಬಂದಿದ್ದ ಮರ. ಬದಲಾವಣೆ ಮಾಡಿ. ಇದರ ಬೆಂಗಾವಲಿಗೆ ಬಂದವ ಯಾರು ಗೊತ್ತಾ? ಯಾರ್ದಂದು? ಗಂಡರ ಗಂಡ ಶತ್ರುಘ್ನ ದೇವ. ಎಂತ ಗಂಡ್ರಿ ಗಂಡ. ನಾನು ಒಂದ್ ಹೆಂಡತಿ ಗಂಡ, 2 ಹೆಂಡತಿ ಗಂಡ, 3 ಹೆಂಡತಿ ಗಂಡ ಲೆಕ್ಕ ಹಿಡಿದು ಇವಾಗ ಗಂಡಿಗೆ ಗಂಡ. ಏ, ಹಾಗಲ್ಲ, ಒಡೆಯ ಒಡೆಯ ಅಂತೇಳಿ. ಒಡೆ ಅಂದೇಳಿ ಮಾಯನ್ ಮಾಡ್ದಾಗ ಇದು ಬಂಡೆ ಬಿಟ್ಟು ಬಂಡ. ಗಂಡ ಅಲ್ಲೇ ಹೊಸಿ ನನ್ಬಿದ್ದ. ಅವನಿಗೆ ತಪ್ಪಿ ಹತ್ತು ಮಾಡ ಹೊಸಿ ನನ್ಬಿದ್ದ. ಏ, ನಿಮ್ಮದೆಲ್ಲ ಹಂಗನ? ಹಾ. ನಮ್ಮದೆಲ್ಲ ಹಂಗಲ್ಲ. ಮಾವಿನ ಹಣ್ಣು ತಂಗೆ ಮಾವಿನ ಇನ್ನು ಹಣ್ಣು. ಮಾಯನ್ ಹೂವೇ ಇಲ್ಲ ಮರಿ ನಿಮ್ಮ ಮಾಯನ ನೆಲ ಬೀಳತ್ತ. ನಿಮ್ಮ ಸಾಮಿಲ ಬಿಟ್ಟಕ್ಕೆ. ಏ, ಹೇಳದ್ದೆ ನಾನು. ಅಡ್ಡಿಲ್ಲ ಅಡ್ಡಿಲ್ಲ. ಇವ್ರ ಕತೆ ಯಾಕೆ? ನಾನು ಬಿಡಿಸ್ಕೊಂಡು ಹೋಗ್ತೇನೆ. ಎಂತ ಭೂತ ತುಪ್ಪದ ಇತ್ತಾ? ಇಲ್ಲಪ್ಪ, ನೀವಿರುವಾಗ ಮತ್ತೆ ಬೇರೆ ಭೂತ ಬರ್ತದ? ಅಲ್ಲ, ಎಂತ ಜನ ಮಾರಿ ನೀವು. ಹಾ ನಾನ್ ಭೂತ ಅಂತೇಳಿ ಹೇಳ್ತಿರಲ್ಲ ನೀವು. ಹಾಗಲ್ಲ, ನೀವೆಲ್ಲ ಇರುವಾಗ, ಇಷ್ಟು ಜನ ಇರುವಾಗ. ಓ, ಹಾಗೆ ಇರಲಿ, ಕುದುರೆ ಬಿಡಿಸ್ಕೊಂಡು ಹೋದ್ರೆ. ಈ ಬೇರೆಯವ್ರ ಕಿವಿಗೆ ಹೂವೇ ಇಡ. ಅದಕ್ಕೆ ತಗ ಬಂದದ್ದು ಅಲ್ಲಿ ಇದೆಲ್ಲ ಉದುರಿ ಅಜ್ಜಿ ಕೈಯಿಂದ. ಬಾಳೆಹಣ್ಣು ಆಗಿತ್ತಲ್ಲ. ಕಾರ ಮಾರಿ, ಕಾರ. ಏನು ಅಂತ ನಿನ್ನಡೆಯ ಗಂಡನ ಗಂಡೆ ಅಂತೆಲ್ಲ ಪೌರುಷ ಇದ್ದರೆ ಕುದುರೆ ಬಿಡಿಸಿಕೊಂಡು ಹೋಗಲು ಹೇಳು. ನಿನ್ನೆ ಎಂತಾಗ ಕೋಲಿಟ್ಕೊ ಹೊಡಿತ್ಯಾ? ನಾ ಕೊಟ್ಟಿಗೆ ಪಾಪ ಬಿಟ್ಟಿಡಿ. ಹಾ ಇವ್ರ ಕುಂಬಳಕಾಯಿ ತಿಂದ್ರೆ ಈ ನಮ್ನಿ ಹೊಡಿದ್ರಂದ್ರೆ ಹಾ ಇನ್ನು ನಾವು ತಿಂಬುದೆಲ್ಲ ತಿಂದ್ವಿ ಇನ್ ಹ್ಯಾಂಗೆ? ಅಲ್ದ ಹಾ, ಹಾ. ಇರ್ಲಿ ಬಿಡಿ. ನಾನ್ ಒಡೆಯನ ಹತ್ರ ಒಂದಕ್ಕೆ ಎರಡು ಹೇಳಿ ಹ್ಮ್. ಅವ್ರಿಗೆ ಪೆಟ್ಟು ತಿನ್ನಿಸ್ದೆ. ಜನರಂದ ಮಾತುಗಳನ್ನು ಆಲಿಸಿ ಶಿರವಲಿದು ತರುಣದೋರ್ವ ದುರ್ಗವಂ ಕಟ್ಟಿದನೆ ಕಾದು.
ಮಾಡ್ತೀರಾ? ದೊರೆಯೇ ನೀ ಬಿಡು ಚಿಂತೆಯೋ ಚಿಕ್ಕಪ್ಪ ನಮ್ಮ ಕುದುರೆಯನ್ನು ಬಿಡಿಸಿಕೊಳ್ಳದಿದ್ದರೆ ಅವರನ್ನು ಕೊಂದು ಕಳೆಯುತ್ತೇವೆ. ಜನಕನ್ನ ಬಿಟ್ಟು ಬಿಟ್ಟು ಮನಸ್ಸಿನ ಜನಕನ ಜನಕನ ಬಿಟ್ಟು ಬಿಟ್ಟು ಮನಸ್ಸಿನ ಚಿಂತೆಯ ತನುಜನು ನಾನಿರಲು ತನುಜನು ನಾನಿರಲು ತಿಕ್ಕಾದೆ ತಿಕ್ಕದೆ ದೇವಾ, ಕುದುರೆಯ ಚಿಂತೆಯನ್ನ ಬಿಡಿ, ಅಪ್ಪಣೆ ಕೊಡಿ, ನಾವು ಬಿಡಿಸಿ ತರುತ್ತೇವೆ. ಹೌದಾ? ನೀವೆಲ್ಲರೂ ಹೋಗಿ ಅವರಿಗೆ ಬುದ್ಧಿಯ ಮಾತನ್ನು ಹೇಳಿ, ಮಾತನ್ನ ಕೇಳಿದ ಹೋದ ಸಂದರ್ಭದಲ್ಲಿ ಅವರಲ್ಲಿ ಯುದ್ಧವನ್ನ ಮಾಡಿ ಕುದುರೆಯನ್ನ ಹಿಂಪಡೆಯುವಂತ ಅಪ್ಪಣೆ ಆಗಿದೆ. ಹೋಗಿ. ತುರಗ ಕಟ್ಟಿ ತುರದಿ ಪ್ರಾಣ ತರುವುದಕ್ಕೋ ತರಲು ಸುಮ್ಮನೆ ಬಾಲಕ, ಕೆಲಸ ಮಾಡುವಾಗ ತಿಳಿದು ಮಾಡಬೇಕು. ಈ ಕುದುರೆ ಯಾರದ್ದು ಎಂದು ತಿಳಿಯದೆ ಈ ಕೆಲಸ ಮಾಡಿದ್ದೀಯಾ? ಸುಮ್ಮನೆ ಕುದುರೆ ಬಿಡು, ಇಲ್ಲ ಎಂದರೆ ಪೆಟ್ಟು ತಿನ್ನಬೇಕಾಗುತ್ತದೆ. ಎಲ್ಲ ಹುಡುಗ, ನಮ್ಮವರು ಕೆಲವರನ್ನು ಗೆದ್ದೆ ಎಂದು ಬೀಗಬೇಡ. ನಮ್ಮೊಡೆಯ ಶತ್ರುಘ್ನನಿಗೆ ಕುದುರೆಯನ್ನು ಒಪ್ಪಿಸು, ಇಲ್ಲವಾದರೆ ನಿನ್ನನ್ನು ಕೊಂದು ಕಳೆಯುತ್ತೆ. ಯಾರು ಎಷ್ಟು ಎಂದು ನೋಡಿಯೇ ಬಿಡೋಣ. ಬನ್ನಿ ಮುಂದಕ್ಕೆ. ಯಾರಲು ನಿನ್ನಯ ಹೆಸರೇನಿರುತ್ತೀರೆ ತೋರಿಸು ವಿಕ್ರಮವ ದಿಕ್ಕು ತಗ ತೈ 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 ಯಾರಲ ನಿನ್ನಯ ಯಾರಲ ನೀ ಯಾರಲ ನಿನ್ನಯ ಹೆಸರೇನಿರುತ್ತೀರೆ ತೋರಿಸು ವಿಕ್ರಮವಾಂ ನೀ ತೋರಿಸು ವಿಕ್ರಮವಾಂ ನೀ ತೋರಿಸು ವಿಕ್ರಮವಾಂ ಸಾರುವುದೆಲ್ಲಿಗೆ 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 ಹೀರುತ್ತ ಪ್ರಾಣವ ಸಾರುವುದೆಲ್ಲಿಗೆ ಹೀರುತ್ತ ಪ್ರಾಣವ ಸೇರಿಪೆಯ ಮನೆಡೆಗೆ ನಿನ್ನ ಸೇರಿಪೆಯ ಮನೆಡೆಗೆ ನಿನ್ನ ಸೇರಿಪೆಯ ಮನೆಡೆಗೆ ಸಾರುವುದೆಲ್ಲಿಗೆ ಹೀರುತ್ತ ಪ್ರಾಣವ ಸೇರಿಪೆ ಯಮನೆಡೆಗೆ
ಹೀರುತ ಪ್ರಾಣವ ಸೇರಿದೆಯ ಮನೆಡೆಗೆ ನಿನ್ನ ಸೇರಿದೆಯ ಮನೆಡೆಗೆ ಹೆಸರೇ ನಿರುತ್ತಿರೆ ತೋರಿಸು ವಿಕ್ರಮವ ಸಾರುವುದಲ್ಲಿಗೆ ಪ್ರಾಣವ ಸೇರಿಪೆ ಮನೆಡೆಗೆ ನಮ್ಮ ಬಗ್ಗೆ ತಿಳಿಯದೇ ಈ ರೀತಿ ಮಾಡಿದ್ದೀಯ ಹಾಗಾಗಿ ಕುದುರೆಯನ್ನ ಬಿಟ್ಟರೆ ಒಳಿತು ನಿನ್ನನ್ನು ಕೊಂಚ ಕೆಡುತ್ತೇನೆ ನಮ್ಮ ಪೌರುಷ ಮಾತಿನಲ್ಲಿ ಬೇಡ ನಿನ್ನ ವಿಕ್ರಮವನ್ನು ಯುದ್ಧದ ಮೂಲಕ ತೋರಿಸು ಮುಂದಕ್ಕೆ ಕಂದನೋ ನೀನು ಯಾರ ಕಂದನೋ ನೀನು ಯಾರ ಕಂದನೋ ನೀನು ಯಾರ ಕಂದನೋ ನೀನು ತೋರುವೆ ಒಟ್ಟುವಂತೆ ತೋರುವೆ ಒಟ್ಟುವಂತೆ ತೋರುವೆ ಒಟ್ಟುವಂತೆ ಯಾರ ಕಂದನ್ನು ನೀನು ತೋರುವೆ ಬಟ್ಟುವಂತೆ ಹೋರುವ ಪರಿಗಳೇನು ನೀ ಹೋರುವ ಪರಿಗಳೇನೋ
ಯಾರ ಕಂದನೋ ನೀನು ತೋರುವೆ ವಟುವಂತೆ ತೋರುವೆ ವಟುವಂತೆ ತೋರುವೆ ವಟುವಂತೆ ಹೋರುವ ಪರಿಗಳೇನು ನೀ ಬೋರುವ ಪರಿಗಳೇನು ಯಾರಲ್ಲೋ ಬಾಲಕನೇ ಪ್ರಶ್ನೆಯನ್ನು ಕೇಳುವುದಕ್ಕೂ ಕಾರಣ ಉಂಟು. ಯಾಕೆ? ಈಗಾಗಲೇ ನಾವು ಪೂಜಿಸಿ ಬಿಟ್ಟಂತ ತುರಗವನ್ನ ಕಟ್ಟುವುದಲ್ಲದೆ ಅದನ್ನ ಪಡೆಯುವುದಕ್ಕೆ ಬಂದಂತ ನಮ್ಮವರನ್ನೆಲ್ಲ ಪಡೆದು ಓಡಿಸಿದ್ದೀಯ. ಹೌದು. ಬಾಲಕ, ನಿನ್ನನ್ನ ಸರಿಯಾಗಿ ಅವಲೋಕಿಸಿ ಹೌದು ಅಂತ ಆದ್ರೆ ನೋಡೋದಕ್ಕೆ ಬಾಲಕ, ಆದ್ರೆ ನೀನು ಮಾಡಿದಂತ ಕಾರ್ಯ ಕ್ಷಾತ್ರಿಯೋಚಿತವಾಗಿದೆ. ಈ ಬ್ರಾಹ್ಮಣ ಒಟ್ಟುವಾಗಿದ್ದು ಬ್ರಾಹ್ಮಣರ ಜೊತೆಗಿದ್ದು ಒಟ್ಟುವಾದ ನೀನು ಈ ರೀತಿಯಾಗಿ ರಾಜ ಮಹಾರಾಜರು ಯುವರಾಜರು ಮಾಡುವಂತ ಕಾರ್ಯವನ್ನು ಮಾಡೋದಕ್ಕೆ ಮುಂದಾದೆ. ಹಾಗಾಗಿ ಒಂದು ಸಂಶಯ, ಏನು? ನಿನ್ನ ಈ ಓಜಸ್ಸು ತೇಜಸ್ಸನ್ನು ನೋಡುವಾಗ ರಾಜಕುವರನಂತೆ ಕಂಗೊಳಿಸ್ತಿದ್ದೀಯ. ಹಾಗಾಗಿ ಯಾರು ನೀನು? ನಮ್ಮ ತುರುಗವನ್ನು ಯಾಕೆ ಕಟ್ಟಿದೆ? ಹೆತ್ತ ಮಾತಾಪಿತರು ಯಾರು? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನೀನೇ ಇದ್ದೀಯಾ? ಯಾರಂತ ಹೇಳು. ಅರಿಯೇನು ಕುಲವ ನಾನು ಅರಿಯೇನು ಅರಿಯೇನು ತಿಳಿಯನು ಅರಿಯನು ಕುಲವ ನಾನು ಅರಿಯೇನು ಅರಿಯನು ತಿಳಿಯನು ಅರಿಯೇನು ಕುಲವ ನಾನು ವಾಲ್ಮೀಕಿಯ ಕರುಣದಿ ಬೆಳೆದಿಗನು ವಾಲ್ಮೀಕಿಯ ಕರುಣದಿ 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 ಬೆಳೆದಿಗನು ವಾಲ್ಮೀಕಿಯ ಕರುಣದಿ 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 ಬೆಳೆದಿಗನು ದೀನ್ ಪತೀನ್ ದೀನ್ ಕರೆವರು ಲವನೆಂದು ಕರೆವರು ಲವನೆಂದು ಕರೆವರು ಲವನೆಂದು ತುರದೊಳು ರಾಮನ ತುರದೊಳ ರಾಮನ ಗರ್ವವ ಮೂರ್ತಿಯಲೆಂದು ತುರದೊಳ ರಾಮನ ಗರ್ವವ ಮೂರ್ತಿಯಲೆಂದು ಬಂದಿಗೆ ನಿಂದು ಬಂದಿ
ದಿತ್ತೋಂತದಿಂದ ತೈ ಬಾಲಕ, ಕುದುರೆಯನ್ನ ಕಟ್ಟಿದ್ದು ಆಶ್ಚರ್ಯವಾದದಲ್ಲ. ಕುದುರೆಯನ್ನ ಕಟ್ಟಿದ ವ್ಯಕ್ತಿ ಯಾರು? ಒಟ್ಟು ಅಲ್ಲ ರಾಜಕುವರನು. ಸಂಶಯ ಆದ್ದರಿಂದ ಪ್ರಶ್ನೆ ಮಾಡಿದ್ದು. ಸರಿ, ಹೇಳ್ತೇನೆ ಕೇಳು. ಅಯ್ಯ, ನನ್ನ ಕುಲ ಗೋತ್ರ ಯಾವುದೂ ನನಗೆ ಗೊತ್ತಿಲ್ಲ. ತಂದೆ ಯಾರೆಂದು ಗೊತ್ತಿಲ್ಲ. ಇಲ್ಲಿ ವಾಲ್ಮೀಕಿ ಮಹಾಮುನಿಗಳ ಆಶ್ರಮದಲ್ಲಿ ಬೆಳೆದವನು ನಾನು. ತಂದೆ ಯಾರಂತ ತಿಳಿದಿಲ್ಲ. ಹೌದಾ? ತಂದೆ ತಾಯಿ ಯಾರೆನ್ನೋ ಬಗೆಗೆ ಅರಿವಿಲ್ಲ. ಗುರುಗಳು ವಾಲ್ಮೀಕಿ ಮಹರ್ಷಿಗಳು, ಅವರ ಶಿಷ್ಯ ನೀನಿರುತ್ತಾ ಇಂಥ ಯಾಗದ ಕುದುರೆಯನ್ನ ಕಟ್ಟಿದೆಯಲ್ಲ, ತಪ್ಪಾಯ್ತು ಎನ್ನುವುದಾಗಿ ಒಪ್ಪಿಸಿ. ಇಲ್ಲ, ನಮ್ಮ ವರಸೆಯನ್ನು ಹಾಳು ಮಾಡಿದ್ದು ನಿಮ್ಮ ಕುದುರೆ, ಹಾಗಾಗಿ ಕಟ್ಟಿದೆವು. ನಂತರ ಅದರ ಲೇಖನದ ಮೇಲೆ ಬರೆದ ವಿಚಾರವನ್ನು ಓದಿ ಆ ರಾಮನ ಪೌರುಷ ಎಷ್ಟಿದೆ ಎಂದು ನೋಡಬೇಕು ಎನ್ನಿಸಿತ್ತು. ಅದಕ್ಕಾಗಿ ಕುದುರೆಯನ್ನು ಕಟ್ಟಿದೆವು. ಹಾಗಾಗಿ ಬರಲಿ ರಾಮ. ರಾಮನ ಪೌರುಷ ತಿಳಿಬೇಕಾಗಿ ಕಟ್ಟಿದ್ದ ನೀವು? ಹೌದು. ತರಳಕ್ಕೆ ರಾಮನನು ತರಳ ಗೆಲುವನೆಂಬ ಪರಾಕ್ರಮಿಯ ನೀನು ಸುರನರ ಜನತೆಲ್ಲ ಪರ್ವತ ಪ್ರಾಣವನು ರಾಮನ ಗರ್ವವನ್ನು ಮುರಿತೇನೆ. ಹೌದು, ಹೊಸ ವಿಷಯ. ಇದುವರೆಗೆ ಪ್ರಪಂಚ ಮುಖದಲ್ಲಿ ರಾಮನಿಗೆ ಒಂದು ಗರ್ವ ಉಂಟು ಎನ್ನುವುದಾಗಿ ಹೇಳಿದವರು ಯಾರಿಲ್ಲ. ಇಂದು ನಿನ್ನ ಬಾಯಿಂದ ಈ ಮಾತನ್ನು ಕೇಳಿದಾಗ ಆಶ್ಚರ್ಯವೆನಿಸ್ತಾ ಇದೆ. ಇರಲಿ, ಹುಡುಗಾಟಿಗೆ ಮಾತು. ನಿನ್ನ ಶಕ್ತಿ ಏನೆಂದು ನೋಡ್ತೇನಪ್ಪ. ಅಂತ ಪರಾಕ್ರಮಿಯ ರಾಮ, ಅಂತ ಪರಾಕ್ರಮಿಯ ರಾಮ ಅಂತ ಸಂತವಾಗಿ ನಿಂತು ನೋಡೆಂದೋ. ಅಂತ ಪರಾಕ್ರಮಿಯ ರಾಮ, ಹಾಗಾದ್ರೆ ಯುದ್ಧಕ್ಕೆ ನೀನಲ್ಲ, ಆ ರಾಮನೇ ಬರಲಿ. ಅವನ ವಿಕ್ರಮ ಎಷ್ಟಿದೆ ಎಂದು ನೋಡಲೇಬೇಕು. ರಾಮ ಅಲ್ಲ, ರಾಮನ ಇದುವರೆಗಾಗಿ ಎದುರಿಸಿದ ಒಟ್ಟರು ಯಾರು ಇಲ್ಲ. ನೀನು ನನ್ನನ್ನ ಮೊದಲು ಏನಂತ ತಿಳಿ, ಆಮೇಲೆ ಅವನು ನೋಡಿದ್ರೆ. ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ಮಾಡಿದನು ಮನದೊಳಗೆ ಬಹುಪರಿಯ ಯೋಚನೆಯ, ರೂಢಿಪನ ಸಾದೃಶ್ಯ ಅಂಗಾಂಗದಳು ಮೂಡಿರುವುದು ಏನಚ್ಚರಿಯಲ, ರೂಢಿಪನ ಸಾದೃಶ್ಯ ಅಂಗಾಂಗದಳು ಮೂಡಿರುವುದು ಏನಚ್ಚರಿಯಲೋ, ಆಡಿ ಫಲವಿನ್ನೇನು ಪೊಡ ವಿಜಯ ಸುತನಿವನು, ಆಡಿ ಫಲವಿನ್ನೇನು ಪೊಡ ವಿಜಯ ಸುತನಿವನು, ಕಾಡಿನೊಳು ತಾಪಸರ ಬಳಿಬಿಡಿದು ಬದುಕಿಗನು, ಕಾಡಿನೊಳು ತಾಪಸರ ಬಳಿಬಿಡಿದು ಬದುಕಿಗನು,
ಹೂಡಿಕೊಂಡಿವನ ನಾನೊಯ್ವೆ ರಥದೊಳಗೆನುತ ಸಾರಲು ನೋಡಿದನು ಶತ್ರುಘ್ನ ಬಾಲಕನ ರೂಪವನೋ ಆ ಆ ಆ ಆ ನೋಡಿದನು. ಇದೇನು ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಈತನನ್ನ ಕರೆ ಕಟ್ಟಿ ಒಯ್ಯಬೇಕೆನ್ನುವುದಾಗಿ ಯೋಚಿಸಿದ ಕೂಡಲೇ ಒಮ್ಮೆ ಆತನ ಮುಖವನ್ನು ಅವಲೋಕಿಸಿದಾಗ ಮುಖದ ಓಜಸ್ಸು ತೇಜಸ್ಸನ್ನು ನೋಡುವಾಗ ಈತ ಯಾರು? ನಮ್ಮಣ್ಣ ಶ್ರೀರಾಮಚಂದ್ರನಿಗೆ ಮಕ್ಕಳಿರುತ್ತಿದ್ದರೆ ಈ ರೀತಿಯಾಗಿ ಇರಬಹುದು ಎನ್ನುವ ಹಾಗೆ ಭಾಸವಾಗ್ತಾ ಇದೆ. ಆಗಲೇ ಕರವನ್ನ ಕಟ್ಟಿದ್ದೇನೆ, ವಿಷಯ ಸಾಬೀತವಾಗಬೇಕಾ? ಅಣ್ಣ ಇದ್ದಲ್ಲಿಗೆ ಈತನನ್ನ ಕೊಂಡೊಯ್ಯಬೇಕು. ಕರವನ್ನ ಕಟ್ಟಿ ಅತ್ತ ಸಾಕ್ತೆ ನೋಡುವ. ಅಮ್ಮ ಎನ್ನುತ್ತ ದುಃಖದಿವು ಇದು ಬಂದ ಸಮಸ್ಯೆ ಯಾವುದು? ಅಯ್ಯಯ್ಯೋ, ನನ್ನ 4 ಬಾಳೆಹಣ್ಣು ಖಾಲಿ ಆಯ್ತು. ಅಮ್ಮ ಕಾಣಿಸ್ಬೇಕು. ಅಮ್ಮ ಲಾಲಿಸು ಮಾತನೊಂದ ಅಮ್ಮ ಲಾಲಿಸು ಮಾತನೊಂದ ಕಂಡನು ವನದಿ ನಿಮ್ಮ ಜಾತನು ಹಯವನೊಂದ ಕಂಡನು ವನದಿ ನಿಮ್ಮ ಜಾತನು ಹಯವನೊಂದ ನಮ್ಮನ್ನು ಕೇಳದೆ ಒಮ್ಮೆಗೆ ವಂದಿಸಿ ನಮ್ಮನ್ನು ಕೇಳದೆ ಒಮ್ಮೆಗೆ ವಂದಿಸಿ ಅಮ್ಮಿನ ಬಂದರ ಹೆಮ್ಮೆಯನೆಲ್ಲವ ಅಮ್ಮಲೋಲಿಸು ಮಾತುಂದ ನಿಮ್ಮ ಯಾಸುತನು ಕಂಡನು ಹಯವನೊಂದ ಅಮ್ಮ ಕಾಣಿಸ್ಬೇಕು ನಾವು ಹೇಳುವ ಮಾತನ್ನ. ನಾವು ಜೊತೆಗೆ ಇದ್ದಿದ್ದೊಮ್ಮೆಲ್ಲ ನಿಮ್ಮ ಮಗ ಎಲ್ಲ ಜೊತೆಗೆ ಇದ್ದಿತ್ತಮ್ಮ. ಅಲ್ಲಿ ವನಕ್ಕೆ ಒಂದು ಹಯ ಬಂತಮ್ಮ. ಆ ಹಯನವನ್ನು ಕಂಡು ನಿಮ್ಮ ಮಗ ಕಟ್ಟಲಿಕ್ಕೆ ಮುಂದಾದನಮ್ಮ. ಕಟ್ಟಿದ್ದು ಮಾತ್ರವಲ್ಲಮ್ಮ, ಅದರ ಬೆಂಗಾವಲಿ ಒಬ್ಬ ಸೇನಾ ನಾಯಕ ಬಂದ ಅಮ್ಮ. ಅದನ್ನು ಬಂದು ಅವನನ್ನು ಎಳೆದುಕೊಂಡು ಹೋದನಮ್ಮ, ಎಳೆದುಕೊಂಡು ಹೋದ. ಬಾಲರಾಡಿದ ನುಡಿಯ ಲಾಲಿಸಿ ಬಾಲನಿಗೆ ತಕ್ಕೆ ಬಂದಿತು ಕಾಳಗ ಕಿಳಿಯುವ ಮನ ಬಾಲನಿಗೆ ತಕ್ಕೆ ಬಂದಿತು ಕಾಳಗ ಕಿಳಿಯುವ ಮನ ಜಗಪಾಲಕನೇ ವೈವನು ಸೆರೆಯಾಳಾಗಿಗನಲ್ಲ ಜಗಪಾಲಕನೇ ವೈವನು ಸೆರೆಯಾಳಾಗಿಗನಲ್ಲ ಕಂದ ನನಗೂ ಮಗ ಕಾಣುತ್ತ ಹಿಂದಿನದೆಲ್ಲವ ಮರೆಯುತ್ತ ಕಂದ ನನಗೂ ಮಗ ಕಾಣುತ್ತ ಹಿಂದಿನದೆಲ್ಲವ ಮರೆಯುತ್ತ ಎಂದೆಣಿಸುತ್ತ ಬಾಳಿರಲು ಇಂದೀತೆರನಾಯ್ತು ಎಂದೆಣಿಸುತ್ತ ಬಾಳಿರಲು ಇಂದೀತೆರನಾಯ್ತು ಅಯ್ಯೋ ಮಗನಿಲ್ಲವ, ಏಕೆ ನಿನಗೆ ಈ ರೀತಿ ಯುದ್ಧ ಮಾಡುವ ಮನಸ್ಸು ಬಂತು? ಸೋತು ಸೆರೆಯಾದ ಇಲ್ಲ ಮಗನೇ. ಈ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ವಾಲ್ಮೀಕಿ ಮಹಾಮುನಿಗಳು ಆಶ್ರಮದಲ್ಲಿಲ್ಲ, ಕುಶನು ಕಾಣಿಸುತ್ತಿಲ್ಲ. ಮಗನೇ ಕುಶ, ಎಲ್ಲಿದ್ದೀಯಾ? ಬಾ ಮಗನೇ ಬಾ. ಹರಿದರಳು ಕುಶಕುಮಾರನಾಯ್ತಂತ ಬರಿಯ
ನನ್ನ ಮಗವ ಕಂಡೆ ಇಂದಿದಕ್ಕೆ ತಾಯಿ ಶೋಭು ತಂದಿದ್ದಾನೋ. ಅಮ್ಮ ಏನಾಯಿತು? ಯಾವಾಗಲೂ ನಾನು ಬಂದಾಗ ನಗುತ್ತಾ ಮುದ್ದಿಸುವ ನೀವು ಇಂದೇಕೆ ದುಃಖಿಸುತ್ತಾ ಇದ್ದೀರಿ? ಅದಲ್ಲದೆ ಆಶ್ರಮದ ವಾಸಿಗಳೆಲ್ಲ ದುಃಖಿಸುತ್ತಾ ಇದ್ದಾರೆ. ಏನಾಯಿತು ಅಮ್ಮ? ಅದು ಕಂದ ಕೇಳು ನವನು ವನಕೆ ಬಂದ ಹಯವಾನಂದ. ಕಂದ ಕೇಳು ನವನು ವನಕೆ ಬಂದ ಹಯವಾನಂದ. ಕಂಡನು ಕಟ್ಟಲು ಸುದ್ದಿ ಮುಟ್ಟಲು, ಕಟ್ಟಲು ಸುದ್ದಿ ಮುಟ್ಟಲು ಬಂದು ಜನಪದುರದಿ ಗೆಲಿದು ಬಂಧಿಸುತ್ತಲವನ ರೋದದಿ. ಒಂದು ಜನಪದುರದಿ ಗೆಲಿದು ಬಂಧಿಸುತ್ತಲವನ ರಥದಿ. ಒಯ್ದನೋ ಕೊರಳ ಕೊಯ್ದನೋ, ಒಯ್ದನೋ ಕೊರಳ ಕೊಯ್ದನೋ. ಕಂದ ಕೇಳು ನವನು ನನಗೆ ಮಂದ ಹಯವಾನಂದ. ಕಂದ ಮಾತೆಯ ಮನದೊಳಗೆ ಎತ್ತಿಗೆ ಶೋಕವು ಜಾತನು ನಾನಿರಲು, ಮಮ ಜಾತನು ನಾನಿರಲು. ಲೆಮನನ್ನು ಕರೆದುಕೊಂಡು ಹೋಗುತ್ತಿರುವವನು ಎಷ್ಟೇ ಬಲಶಾಲಿಯಾಗಿರಲಿ, ಅವನನ್ನು ಬಡಿದು ಲೆಮನನ್ನು ಬಿಡಿಸಿಕೊಂಡು ಬರುತ್ತೇನೆ. ಕೊಡಿ ಅಪ್ಪಣೆ. ಮಗನೇ, ಅವರು ಸಾಮಾನ್ಯದವರಲ್ಲ. ನಿನ್ನ ಶಕ್ತಿ ಸಾಕಾಗಿದೆ ಮಗನೇ. ಸುಡು ವೇಣು ಬ್ರಹ್ಮನ ಪಟಿವೆ. ಸುಡುವೆನು ಬ್ರಹ್ಮನ ಪಟಿವೆ ಮಹೇಶನ ಪಟಿವೆನು ಹರಿಯುವುದರ ಪಟಿವೆನು ಹರಿಯುವುದರ. ತಡೆಯದ ಬೇಗದ ಕೊಡು ನೀನಪ್ಪಣೆ ಬಿಡಿಬಿಡು ಸಂಶಯವೋ. ಅಮ್ಮ, ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಶಂಕೆ ಬೇಡ. ಹರಿ ಹರ ಬ್ರಹ್ಮಾದಿಗಳೇ ಬರಲಿ. ಸುಡುವೆನು ಬ್ರಹ್ಮನನ್ನು, ಬಡಿವೆನು ಮಹೇಶನ, ಮಡಿಸುವನು ಹರಿಯನ್ನು. ಕೊಡಿ ಅಪ್ಪಣೆ. ಕೇಳಿ ದುಡ್ಡುಗಳ ಆಜ್ಞಾ. ಕೇಳಿ ನುಡಿಗಳ ಬಗೆವವು ರಕ್ತ ಹೀರುತ್ತ ಮಾಂಸ ಮೆಲ್ಲುತ್ತ. ಬ್ರಾಹ್ಮಣರಲ್ಲಿ ಇದು ಎಂತ ಇದು? ಇದಕ್ಕೊಂದು ಬೆಲೆ ಇಲ್ಲ ಹಂಗಾರೆ. ಅಲ್ಲ ನಿಮ್ಮ ಅಬ್ರ ಕಂಡ. ಹಾ ಗದ್ದೆ ಬಿಟ್ರಲ್ಲ, ಮೈಲಿಗೆ ಮಾಡಿ ಹಾಕ್ರಲ್ಲ ಮರ. ಹಾ ಅಮ್ಮ, ನಿಮ್ಮ ಕುಶಕುಮಾರ ಯುದ್ಧ ಮಾಡುವಾಗ ನಾವು ಸುಮ್ಮನೆ ದೂರದಲ್ಲಿ ನಿಂತು ಇವ್ರು ಹೇಗೆ ಯುದ್ಧ ಮಾಡ್ತಾವ ಅಂತ ಕಾಣ್ತಿರ್ತಾರೆ. ಜಯಶಾಲಿಯಾಗಿ ಬನ್ನಿ. ಓ ಶತ್ರುಘ್ನೇನೋ ನೀನು ಶತ್ರುಘ್ನ
ಮೈತ್ರಿ ಮಾಡಿಕೊಳ್ಳುವುದಕ್ಕಾಗಿ ಕುದುರೆ ಇಲ್ಲಿವರೆಗಾಗಿ ಬಂದಿದ್ದಲ್ಲ. ಮತ್ತೆ? ನಿಮ್ಮ ಅದಟ್ಟನ್ನ ಮುರಿಬೇಕು ಎನ್ನುವುದ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದವನಿದ್ದೇನೆ. ಅವನೀಶರೆಲ್ಲರೂ ಅವನೀಶ ಸೋತು ಶರಣಾಗಿದ್ದವನು ನಾನಿದ್ದೇನೆ. ಅವರನ್ನ ಸೋಲಿಸಿದವನು, ಅವನ ಹೆಸರನ್ನೆಲ್ಲ ಗೆಲ್ಲಿದವ ನಾನಿದ್ದೇನೆ ಶತ್ರುಘ್ನ. ಅಷ್ಟೇ ಅಲ್ಲ, ಹಿಂದೆ ಲವಣಾಸುರ ಎಂಬ ದೈತ್ಯ ಮೆರೆದಾಡ್ತಾ ಇದ್ದ. ಆತನನ್ನ ಕೊಂದು ಲವಣಾರಿ ಎನ್ನುವ ಬಿರುದಿಗೆ ಪಾತ್ರನಾದವ. ನೀನು ಯಾವ ಲೆಕ್ಕ? ಹೋಗು ಹಿಂದೆ. ಸುಳ್ಳು ಕಥೆಯನ್ನ ಚೆನ್ನಾಗಿ ಹೇಳ್ತೀಯ, ಸತ್ಯ ಕಥೆ ಏನೆಂದು ನಾನು ಹೇಳಲೇ? ಬಣಗು 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 ಅಧಿಕೃತ ಕತೆ ಕೈಯದ ದಿನ ತತ್ತೋಂತದಿಕುತ್ತಾದೆ ತತ್ತೋಂತದಿಕುತ್ತ ತೈದಿನ 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 ಬಣಗು 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 ಬಾಲರನೋ ಬಣಗೂಂದ್ರ ಪಾಲರನು ಬಣಗುಂದ್ರ ಪಾಲರನು ಬಣಗು ಬಣಗು ಬಣಗೂಂದ್ರ ಪಾಲರನು ಜಯಿಸಿದ ನಂಬ ಜಯಿಸಿದೆ ಜಯಿಸಿದೆ ಜಯಿಸಿದ ನಂಬ ನೆನೆಗೊಪ್ಪಿನಿಂದ ನೀನು ಜಯಿಸಿದೆ ಜಯಿಸಿದೆ ಜಯಿಸಿದ ನಂಬ ನೆನೆಗೊಪ್ಪಿನಿಂದ ನೆನೆಗೊಪ್ಪಿನಿಂದ ನೀನು ಜಯಿಸಿದೆ ಜಯಿಸಿದ ನಂಬ ನೆನೆಗೊಪ್ಪಿನಿಂದ ನೆನೆಗೊಪ್ಪಿನಿಂದ ನೀನು ಮಣಿಯದೆ ಕುಶನೋಳು ಮಣಿಯದೆ 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 ಕುಶನೋಳು ಮಣಿಯದೆ 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 ಕುಶನೋಳು ಮಣಿಯದೆ ಕುಶನೋಳು ಸೆಣಸಲಿ ಭೂಮಿಯ ಗುಣ ತೀರಿತೆಂಬೆ ನಾನು ಸೆಣಸಲಿ ಭೂಮಿಯ ಸೆಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯದೆ ಸೆಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು
ಋಣ ತೀರಿತೆಂಬೆ ನಾನು, ಭೂಮಿಯ ಋಣ ತೀರಿತೆಂಬೆ ನಾನು. ಬಲರನ್ನು ಜಯಿಸಿದನೆಂಬ ನನಗೊಬ್ಬಿನಿಂದ ನೀನು ಮಣಿಯಾದ ಕುಶನಳು ಸಣಸಾಲಿ ಭೂಮಿಯರನ್ನು ತೀರಿತೆಂಬೆ ನಾನು. ಕಣಗುಂದ್ರೆ ಬಲರನು ಜಯಿಸಿದೆನೆಂಬ ನನಗೊಬ್ಬಿನಿಂದ ನೀನು. ಶತ್ರುಘ್ನನ ಸಾಹಸವನ್ನ ತಿಳಿದು ಕುದುರೆಯನ್ನ ನಮ್ಮ ಪಾಲಿಗೆ ಒಪ್ಪಿಸಿದೆ ಅಂತಾದ್ರೆ ನಿನಗೂ ಕ್ಷೇಮ ನಮಗೂ ಕ್ಷೇಮ. ಮಾರ್ಬೆರೆತು ಮುಂದೆ ಕಾಳಗಕ್ಕಿದಿರಾದೆ ಅಂತಾದ್ರೆ ನಿನ್ನ ಕೊನೆಯ ದಿವಸದಿಂದ ಆದಿತ್ತು. ಕೆಲವೋ ಶತ್ರುಘ್ನ ಏನು ಹೇಳಿದೆ? ಕರೆಯ ಅರಸು ಮಕ್ಕಳನ್ನು ಗೆದ್ದವನೇ ನೀನು. ಹೌದು, ಇದೆಲ್ಲ ಸುಳ್ಳು ಕತೆ. ಹೌದಾ? ಲವಣಾಸುರನ ಶೂಲಯುಧ ಆತನಲ್ಲಿ ಇಲ್ಲದಿದ್ದಾಗ ಆತನನ್ನು ಕೊಂದ ಹೇಳಿನಿ. ಅದು ಬಿಡು, ಬಣಗು ಕೃಪಾಲರನ್ನು ಗೆದ್ದೆ ಎಂದು ಬೀಗಬೇಡ. ಶತ್ರುಘ್ನ, ಹಾ ಮುಂದೆ. ಬದ್ಧನಾಗಿ ಮಲಗಿರುವ ರಾಮ ಎದ್ದು ಬರಲಿ, ಮುಂದೆ ಏನಾಗುತ್ತದೆ ನೋಡು. ಚೋರರಾಡಿದ ನುಡಿಯನಾಲಿಸಿ ಬಾರಿ ಕ್ರೋಧ ವೇಷ ಉಮ್ಮಳಿತಿ ದಾಶರಥಿ. ಹೃದಯ ಸ್ತಂಭನವೇ ಆದಂತ ಅನುಭವ. ತಮಸಾ ನದಿ ತಟದ ಆಶ್ರಮವಾಸಿ ಹುಡುಗರಿಬ್ಬರು ಸಾಕೇತ ನಾಡಿನ ಸೂರ್ಯ ವಂಶದ ಬಲಿಷ್ಠವಾದ ಸೇನೆಯನ್ನ ಧರೆಗುರುಳಿಸಿದ್ದಾರಂತೆ. ಏನೋ ಕೇಳಿ ಸುಮ್ಮನಿರುವುದ? ಅಳಿ ತುಳಿದ ಸೇನೆಯನ್ನ ಕೂಡಿಕೊಂಡು ನೇರವಾಗಿ ಅಲ್ಲಿಗೆ ಪಯಣ. ದರೆಯೋಳು ಮಲಗಿರ್ದ ತರಣೀಜ ಸೇನೆಯೋ, ದರೆಯೋಳು ಮಲಗಿರ್ದ ತರಣೀಜ ಸೇನೆಯ ಪರಿಯನ್ನು ಕಂಡಾಗ ರಾಮ, ಪರಿಯನ್ನು ಕಂಡಾಗ ರಾಮ ಭರತಾದಿ ಅನುಜಾರ ಹೊರಗಿದ್ದ ತರಳಾರೆ, ಭರತಾದಿ ಅನುಜಾರ ಹೊರಗಿದ್ದ ತರಳಾರ ಪರಿಯನ್ನು ಕಂಡ ನಿಸ್ಸೀಮ, ಪರಿಯನ್ನು ಕಂಡ ನಿಸ್ಸೀಮ. ಗುರುಗಳಾದ ವಸಿಷ್ಠರು ಮಾಡಿದಂತ ಆಜ್ಞೆ ರಾಮ ತಕ್ಷಣವೇ ಸಕಲ ಸೇನೆಯನ್ನ ಕೂಡಿಕೊಂಡು ನೇರವಾಗಿ ತಮಸಾ ನದಿ ತಟಕ್ಕೆ ತೆರಳಬೇಕು ಎನ್ನುವುದಾಗಿ ಯಜ್ಞ ದೀಕ್ಷೆಯನ್ನ ಬಿಟ್ಟು ಯುದ್ಧ ಕವಚಾದಿಗಳನ್ನ ಧರಿಸಿ ನೇರವಾಗಿ ಇಲ್ಲಿ ಬಂದು ನೋಡಿದರೆ ಶಿವನೇ, ಇದೆಂತಹ ಸನ್ನಿವೇಶವನ್ನ ನಾನು ಕಾಣುತ್ತಾ ಇದ್ದೇನೆ. ಅಲ್ಲ, ನನ್ನ ಕರುಳೇ ಹಿಂಡಿ ಬರುತ್ತಾ ಇದೆಯಲ್ಲ ಸ್ವಾಮಿ. ಒಬ್ಬರೇ ಇಬ್ಬರೇ ಭರತ ಲಕ್ಷ್ಮಣ
ಸ್ವಾಮಿ. ಅಯೋಧ್ಯ ಸೇನೆಯಾದರೂ ಸಾಮಾನ್ಯ ಸೇನೆಯೇ ಸ್ವಾಮಿ. ಹ ಸಾಕ್ಷಾತ್ ತರಣಿಯ ಸೇನೆ ಎಂದು ಹೆಸರನ್ನ ಪಡೆದಂತಹ ಸೇನೆ. ಅಂತಹ ಬಲಿಷ್ಠವಾದ ಸೇನೆ ಹ ಆಶ್ರಮವಾಸಿ ಇಬ್ಬರು ಬಾಲಕರಿಗೆ ಸೋತು ಶರಣಾಗಿ ಬಿದ್ದಿದೆಯಲ್ಲ ಸ್ವಾಮಿ. ನನ್ನ ತಮ್ಮಂದಿರಾದರೂ ಸಾಮಾನ್ಯರೇ ಸ್ವಾಮಿ. ಭರತ ಖಂಡದ ಅರಸು ಮಕ್ಕಳ ಹೃದಯದಲ್ಲಿ ಪ್ರೀತಿಯ ಅಲೆಯೊಂದನ್ನೇ ಎಬ್ಬಿಸಿದಂತಹ ನನ್ನ ತಮ್ಮನಾದ ಭರತ ಆ ಇಬ್ಬರು ಕಾಡು ಹುಡುಗರಿಗೆ ಏನೇನು ಸಾಲದೆ ಹೋದನೆ ಸ್ವಾಮಿ. ದೈತ್ಯನಾದ ಲವಣಾಸುರನನ್ನೇ ಗೆದ್ದಂತಹ ನನ್ನ ತಮ್ಮನಾದ ಶತ್ರುವರ ಶತ್ರುಘ್ನ ಆ ಇಬ್ಬರು ಪುಂಡು ಹುಡುಗರೆದುರು ಸೋತು ಶರಣಾಗಿ ಬಿದ್ದನೆ ಸ್ವಾಮಿ. ಇಂದ್ರನನ್ನೇ ಗೆದ್ದವ ಇಂದ್ರಜಿತು, ಅಂತಹ ಇಂದ್ರಜಿತುವನ್ನೇ ಸೋಲಿಸಿದಂತಹ ನನ್ನ ತಮ್ಮನಾದ ಲಕ್ಷ್ಮಣ ಆ ಇಬ್ಬರು ಉಭಯ ಬಾಲಕರಿಗೆ ಸೋತನೆ ಸ್ವಾಮಿ. ನಂಬಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ನಂಬಲಿಕ್ಕೆ ಆಗ್ತಾ ಇಲ್ಲ. ನನಗೆ ಮಕ್ಕಳಿಲ್ಲದಿರದವು ಸ್ವಾಮಿ. ನನ್ನ ತಮ್ಮಂದಿರ ಮಕ್ಕಳನ್ನೇ ನನ್ನ ಮಕ್ಕಳು ಎಂದು ಭಾವಿಸಿಕೊಂಡವನು ಸ್ವಾಮಿ. ನನ್ನ ತಮ್ಮಂದಿರ ಮಕ್ಕಳ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡವ ಸ್ವಾಮಿ ನಾನು. ಅವರ ಸಮ್ಮುಖದಲ್ಲಿ ನಾನೇ ಮೊದಲಿಗನಾಗಿ ಅಂತಕನ ಆಲಯವನ್ನ ಸೇರಿಕೊಳ್ಳಬೇಕಾಗಿತ್ತು ಸ್ವಾಮಿ. ಆದರೆ ಮೊದಲಿಗರಾಗಿ ಅವರೇ ಸೇರಿಕೊಂಡು ಬಿಟ್ಟರಲ್ಲ ಸ್ವಾಮಿ. ಇಲ್ಲಿ ಅಳಿದುದು ನಮ್ಮವರು, ನಮ್ಮ ಸೇನೆ ಮಾತ್ರ ಅಲ್ಲ ಸ್ವಾಮಿ, ನಮ್ಮ ಭವಿಷ್ಯವೇ ಅಳಿದು ಹೋಯಿತು ಸ್ವಾಮಿ. ಉಳಿಯಲಿಕ್ಕೆ ಏನಿದೆ ಸ್ವಾಮಿ ಈ ರಾಮನಲ್ಲಿ? ಅಳಿದರೆ ರಘುವಂಶ ತಿಲಕರ್ ಇಂದಿನ ರಣದಿ, ಅಳಿದರೆ ರಘುವಂಶ ತಿಲಕರ್ ಇಂದಿನ ರಣದಿ, ಕಳೆಯಿತೆ ಮನುವಂಶ ಪುಣ್ಯದೇಳಿಗೆಯ ಸಿರಿ, ಕಳೆಯಿತೆ ಮನುವಂಶ ಪುಣ್ಯದೇಳಿಗೆಯ ಸಿರಿ, ಉಳಿದನೆ ದೌರ್ಭಾಗ್ಯವಂ ಕಾಣಲೆಂದಾನೋ, ಉಳಿದನೆ ದೌರ್ಭಾಗ್ಯವಂ ಕಾಣಲೆಂದಾನೋ, ಸೆಳೆಯನೆ ವಿಧಿ ಎಂದನು, ಸೆಳೆಯನೆ ವಿಧಿ ಎಂದನು, ಅಳಿದರೆ ರಘುವಂಶ ತಿಲಕ ಇಂದಿನ ರಣದಿ, ಅಳಿದರೆ ರಘುವಂಶ ತಿಲಕರು ಇಂದಿನ ಋಣದಿ, ಅಳಿದು ಹೋಯಿತೆ ರಘುವಂಶ, ಮಸುಕಾಗಿ ಹೋಯಿತೆ ಈ ರಾಮನ ಭವಿಷ್ಯ. ಪವಿತ್ರವಾಗಿರುವ ಸೂರ್ಯವಂಶದ ಪುಣ್ಯ ವಾರಿದೆಯೇ ಬತ್ತಿ ಹೋಯಿತೋ ಏನು ಹೇಗೆ ಸ್ವಾಮಿ? ಎಣ್ಣೆ ಖಾಲಿಯಾದ ಮೇಲೆ ದೀಪ ಹಾರುವಂತೆ, ನದಿಯಲ್ಲಿ ನೀರು ಖಾಲಿಯಾದ ಮೇಲೆ ಬರಡಾಗುವಂತೆ ಪುಣ್ಯ ನಾಶದಿಂದ ನಮ್ಮ ಸರ್ವನಾಶವೇ ಆಗಿ ಹೋಯಿತೆ ಸ್ವಾಮಿ. ಆ ವಿಧಿ ಎಲ್ಲರನ್ನ ತನ್ನತ್ತ ಕರೆದುಕೊಂಡರು, ಈ ರಾಮನನ್ನ ಮಾತ್ರ ಯಾಕೆ ಉಳಿಸಿದ್ದಾನೆ ಸ್ವಾಮಿ? ಆತನಿಗೆ ನನ್ನ ಮೇಲೆ ಕರುಣೆಯೇ ಸ್ವಾಮಿ, ಪ್ರೀತಿಯೇ ಖಂಡಿತ ಇಲ್ಲ ಸ್ವಾಮಿ. ಆ ರಾಮ ತಾನು ಮಾಡಿದ ತಪ್ಪಿಗಾಗಿ ಜೀವನದ ಪ್ರತಿ ದಿನವೂ ಪ್ರತಿ ಕ್ಷಣವೂ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು. ಇದು ವಿಧಿಯ ಸಂಕಲ್ಪವಿರಬೇಕು ಸ್ವಾಮಿ. ಅಲ್ಲದೆ ಹೋದ್ರೆ